ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದರೆ ಏನು ಸರ್? ಇವತ್ತು ಬೆಂಗಳೂರು ಅಂಥ ಯಾವುದೇ ಒಂದು ನಗರದಲ್ಲಿ ಫಿಸಿಕಲ್ ಅಸೆಟ್ಗಳನ್ನು ಖರೀದಿ ಮಾಡುವಂಥದ್ದು ತುಂಬ ಅಸಾಧ್ಯವಾದಂಥ ಕೆಲಸ. ಒಬ್ಬ ಒಂದು 15,000 ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ ಆ 15,000 ರೂಪಾಯಿಯ ಮೌಲ್ಯ ಹೆಚ್ಚಾಗತ್ತಾ? ನಿರಂತರವಾದಂಥ ಬಾಡಿಗೆ ಬರ್ತಾ ಇರುವಂಥ ಆದಾಯ ಆಗಿರಬೇಕು ಆ ಪ್ರಾಪರ್ಟಿಗಳಿಂದ. ಸೊ ಯಾವುದೋ ಪಾಳು ಭೂಮಿಯನ್ನು ಆಯ್ಕೆ ಮಾಡಿ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಆಯ್ಕೆ ಮಾಡಿ ಅವರು ಹೂಡಿಕೆ ಮಾಡೋ ಹಾಗಿಲ್ಲ. ರೀಟ್ ಮೇಲಿನ ಹೂಡಿಕೆಗಳು ಕೆಲವು ವಿಶೇಷ ವರ್ಗದವರಿಗೆ ಮಾತ್ರ, ಇಂಥವರಿಗೆ ಅಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ ಸರ್? ಅಂತಹ ಅತಿ ಹೆಚ್ಚು ಲಾಭ ಇದರಲ್ಲಿ ಸಿಗಲಿಕ್ಕಿಲ್ಲ. ಆದರೆ ಒಂದು ರೆಗ್ಯುಲೇಟೆಡ್ ಸ್ಟ್ರೀಮ್ ಆಫ್ ಇನ್ಕಮ್ ನಮಗೆ ಖಂಡಿತವಾಗಿ ಸಿಗುವಂಥ ಸಾಧ್ಯತೆ ಇದೆ. ನನಗೆ ನಾಳೆ ಈ ಹೂಡಿಕೆ ಬೇಡ ಅಂತ ಅನಿಸ್ತು, ಆ ಹೂಡಿಕೆಯನ್ನು ತಕ್ಷಣಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆಯೋ? ನಮ್ಮಲ್ಲಿರುವ 10,000 ರೂಪಾಯಿಯನ್ನು ನಾವು ಇಲ್ಲಿ ಹಾಕಿದರೂ ಕೂಡ ನಾಳೆ ನಿಮಗೆ ದುಡ್ಡು ಬೇಕಂತ ಅಂದರೆ ನೀವು ಅದನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ರೀಟ್ನಲ್ಲಿರುವ ನಕಾರಾತ್ಮಕ ಅಂಶಗಳು ಯಾವುವು? ಪ್ರಜಾವಾಣಿಯ ವೀಕ್ಷಕರಿಗೆಲ್ಲರಿಗೂ ವೈಯಕ್ತಿಕ ಹಣಕಾಸು ಕುರಿತ ಮಾತುಕತೆಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ವೈಯಕ್ತಿಕ ಹಣಕಾಸು ಕುರಿತ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಶ್ರೀಯುತರಾದ ಪ್ರಮೋದ್ ಶ್ರೀಕಾಂತ್ ದೈತೋಟ ಅವರು ಹಣಕಾಸು ತಜ್ಞರು ಹಾಗೂ ಪ್ರಜಾವಾಣಿಯ ಓದುಗರೆಲ್ಲರಿಗೂ ಬಹಳ ಚಿರಪರಿಚಿತರು. ತಮ್ಮ ಜನಪ್ರಿಯ ಅಂಕಣವಾದ ಪ್ರಶ್ನೋತ್ತರದ ಮೂಲಕ ಅವರು ವೈಯಕ್ತಿಕ ಹಣಕಾಸು, ಹೂಡಿಕೆ ಇತ್ಯಾದಿ ವಿಚಾರಗಳ ಬಗ್ಗೆ ಹಲವು ವರ್ಷಗಳಿಂದ ಪ್ರಜಾವಾಣಿಯ ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಮಾತುಕತೆಯಲ್ಲಿ ಅವರು ನಮ್ಮ ಜೊತೆಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು ಅಂದರೆ ಏನು, ಇದರಲ್ಲಿ ಹೂಡಿಕೆ ಮಾಡುವುದು ಯಾರಿಗೆ ಸೂಕ್ತವಾದದ್ದು, ಇದರಿಂದ ಯಾವ ಬಗೆಯ ಆದಾಯವನ್ನು ಅಥವಾ ವರಮಾನವನ್ನು ನಿರೀಕ್ಷೆ ಮಾಡಬಹುದು ಎನ್ನುವ ಹಲವು ಸಂಗತಿಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ದೈತೋಟ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಮೊದಲನೇ ಪ್ರಶ್ನೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದರೆ ಏನು ಸರ್? ಇದು ಅದಕ್ಕೆ ನಂತರದ ಮುಂದುವರೆದ ಭಾಗವಾಗಿ ಯಾರಿಗೆ ಇದು ಸೂಕ್ತ ಆಗುತ್ತೆ, ಯಾರು ಇದರಲ್ಲಿ ಹೂಡಿಕೆ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾವು ಒಂದಷ್ಟು ಇದರ ಬ್ಯಾಕ್ಗ್ರೌಂಡನ್ನು ನಾವು ಅರ್ಥ ಮಾಡಬೇಕು. ನಮ್ಮಲ್ಲಿ ಇದು ಯಾಕೆ ಬಂತು ಅಂತ ಹೇಳುವಂಥದ್ದು ಮೊದಲ ಉತ್ತರವನ್ನು ನಾವು ಹುಡುಕ್ತಾ ಹೋದರೆ ನಮಗೆ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಸಹಜವಾಗಿ ನಮಗೆ ಸಿಗ್ತದೆ. ಮೊದಲ ಹಂತದಲ್ಲಿ ನಾವು ಈಗಿರುವಂಥ ಹೂಡಿಕೆಗಳನ್ನು ನಾವು ನೋಡೋದಾದರೆ ಶೇರ್ಸ್ ಇದೆ, ಮ್ಯೂಚುವಲ್ ಫಂಡ್ಗಳಿದೆ, ಸ್ವರ್ಣಾಭರಣ ಹೂಡಿಕೆ ಇದೆ, ಅದು ಫಿಸಿಕಲ್ ಗೋಲ್ಡ್ ಇರ್ಬೋದು ಅಥವಾ ಬಾಂಡ್ಗಳಲ್ಲಿರ್ಬೋದು ಅಥವಾ ETF-ಗಳಲ್ಲಿರ್ಬೋದು, ಯಾವುದೇ ಇರ್ಬೋದು. ಅದೇ ಥರ ಅನೇಕ ETF-ಗಳು ಕೂಡ ನಮಗೆ ಇವತ್ತು ಟ್ರೇಡ್ ಆಗುವಂಥ ಮಾರುಕಟ್ಟೆಯಲ್ಲಿ ನಮಗೆ ಸಿಗ್ತದೆ. ಈ ಹಂತದಲ್ಲಿ ನಾವು ಯಾಕೆ ಈ ಹೊಸ ಒಂದು ಕಾನ್ಸೆಪ್ಟನ್ನು ನಾವು ಇನ್ವೆಸ್ಟ್ಮೆಂಟಿಗೆ ಆಯ್ಕೆ ಮಾಡಬೇಕು ಅಂತ ಹೇಳುವಂಥದ್ದು ಮೊದಲ ಪ್ರಶ್ನೆ ಆಗಿರ್ತದೆ. ಇದಕ್ಕೆ ನಾವು ಉತ್ತರ ಹುಡುಕ್ತಾ ಹೋದರೆ ರೀಟ್ಗಳು ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದಿಷ್ಟು ಹಣ ಇದೆ, 5 ಲಕ್ಷ 10 ಲಕ್ಷ ಅಥವಾ ಏನೋ ಒಂದು ಸಣ್ಣ ಮೊತ್ತ. ಈ ಹಣವನ್ನು ನಾವು ರಿಯಲ್ ಎಸ್ಟೇಟ್ ಸೆಕ್ಟ್ರಲ್ಲೇ ನಾವು ಹೂಡಿಕೆ ಮಾಡಬೇಕಾದ್ರೆ ನಮಗಿರುವಂಥ ಆಪ್ಷನ್ನು ಶೇರ್ಗಳಲ್ಲಿ, ರಿಯಲ್ ಎಸ್ಟೇಟ್ ಸಂಬಂಧಿತ ಶೇರ್ಗಳಲ್ಲಿ ಹೂಡಿಕೆ ಮಾಡೋದು. ಆದರೆ ನಮ್ಗೆ ಗೊತ್ತಿಲ್ಲ ಇವತ್ತು ಈ ಮಾರ್ಕೆಟ್ ಯಾವ ರೀತಿಯ ಟ್ರೆಂಡ್ ಕೊಡ್ತದೆ ಅಥವಾ ಏರಿಳಿತದೆ, ಈ ಹಾದಿ ನಮಗೆ ಗೊತ್ತಿಲ್ಲ. ಆದರೆ ಅದೇ ರೀತಿ ನಾವು ಇನ್ನೊಂದು ರೀತಿಯಲ್ಲಿ ನೋಡಿದರೆ, ಫಾರ್ ಎಕ್ಸಾಂಪಲ್ ಇವತ್ತು ಬೆಂಗಳೂರು ಅಂಥ ಯಾವುದೇ ಒಂದು ನಗರದಲ್ಲಿ ಅಥವಾ ಯಾವುದೇ ದೊಡ್ಡ ಪಟ್ಟಣಗಳಲ್ಲಿ ಇವತ್ತು ರಿಯಲ್ ಎಸ್ಟೇಟಲ್ಲಿ ನಾವು ಫಿಸಿಕಲ್ ಅಸೆಟ್ಗಳನ್ನು ಖರೀದಿ ಮಾಡುವಂಥದ್ದು ತುಂಬ ಅಸಾಧ್ಯವಾದಂಥ ಕೆಲಸ. ಅದು ಕೂಡ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಸಣ್ಣ ನಿವೇಶನ ಕೊಡಬೇಕು ಅಂತ ಆದರೂ ಕೂಡ 1 ಕೋಟಿ 2 ಕೋಟಿ ಇವತ್ತು 30-40 ಸೈಟ್ಗೆ ಮೌಲ್ಯ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಹಣವನ್ನು ಬ್ಯಾಂಕ್ನಲ್ಲಿ 4, 5, 6, 7% ಇಟ್ಟು ನಮ್ಮ ಹಣವನ್ನು ಅಲ್ಲಿ ಇಟ್ಕೊಳ್ಬೇಕಾ, ಅಥವಾ ನಾವು ಅದನ್ನು ಅದಕ್ಕಿಂತ ಬೆಟರ್ ಈಲ್ಡ್ ಬರುವಂಥ ಯಾವುದಾದ್ರೂ ಒಂದು ಹಂತದಲ್ಲಿ ನಾವು ಹೂಡಿಕೆ ಮಾಡಿದರೆ ಹೇಗೆ ಅಂತ ಹೇಳುವಂಥದ್ದು ಒಂದು ಹೊಸ ಕಾನ್ಸೆಪ್ಟ್ ಈ ರೀಟ್ಸ್ನಲ್ಲಿ ಬರ್ತದೆ. ರೀಟ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತಂದರೆ, ನಾವು ನಮ್ಮ ಹಣವನ್ನು ರೀಟ್ ಅಂತ ಹೇಳುವಂಥ ಸಂಸ್ಥೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಹೆಸರು ಹೇಗೆ ನಾವು ರೀಟ್ಸ್ ಅಂತ ಹೇಳ್ತೀವೋ ಅದರ ಪ್ರತ್ಯೇಕವಾದಂಥ ಒಂದು ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸೆಬಿ ಇತ್ತೀಚೆಗೆ 2014ರಲ್ಲಿ ಅಮೆಂಡ್ಮೆಂಟ್ ಮಾಡಿದರು ಸೆಬಿ ರೆಗ್ಯುಲೇಷನ್ ಪ್ರಕಾರ. ಅದರ ಪ್ರಕಾರ ಈ ರೀಟ್ಸ್ಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ಆಪರೇಟ್ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ಅದಾಗಿ ಸುಮಾರು ಇತ್ತೀಚೆಗಿನ ಒಂದು 6 ವರ್ಷದ ಹಿಂದೆ ಅಷ್ಟೇ ಕೆಲವು ಕಂಪ್ನಿಗಳು ಪಬ್ಲಿಕ್ಲಿ ಅವೈಲೇಬಲ್ ಆಗಿ ಬಂದಿದೆ. ಬಟ್ ಅದರ ಹಿಂದಿನಿಂದಲೂ ಕೂಡ ಈ ಯಾವಾಗ ಅಮೆಂಡ್ಮೆಂಟ್ ಆಯಿತೋ ಅದರ ತರುವಾಯ ಈ ಕೆಲವು ಪ್ರೈವೇಟ್ ಆಗಲಿ ಇನ್ಸ್ಟಿಟ್ಯೂಷನ್ಗಳು ರೀಟ್ಸ್ ಮೂಲಕ ಹೂಡಿಕೆಗೆ ಮುಂದೆ ಬಂದಿವೆ. ಸೊ ಈ ಪರ್ಟಿಕ್ಯುಲರ್ ರೀಟ್ಸ್ ಸಂಸ್ಥೆಗಳು ಎಸ್ ಪಿ ವಿಗಳನ್ನು ಸ್ಥಾಪನೆ ಮಾಡ್ತವೆ. ಅಂದರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳುವಂಥ ಒಂದು ಸಬ್ ಕಂಪ್ನಿ ಅವರ ಅಂಡರ್ ಇರುತ್ತೆ. ಆ ಕಂಪ್ನಿಗಳು ಡೌನ್ ದ ಲೈನ್ ಯಾವುದೆಲ್ಲ ಕಮರ್ಷಿಯಲ್ ಪ್ರಾಪರ್ಟೀಸ್ ಇದೆಯೋ ಅವುಗಳನ್ನು ಖರೀದಿ ಮಾಡ್ತದೆ. ಅದು ಎಷ್ಟು ಇರ್ಬೋದು, ಅದರ ಮೌಲ್ಯ ನಮಗೆ ಊಹಿಸೋದಕ್ಕೆ ಕಷ್ಟ, ಅದು ಕೋಟಿಯಲ್ಲಿರ್ತದೆ. ಯಾವುದೋ ದೊಡ್ಡ ಒಂದು ಪಾರ್ಕ್ ಇರ್ಬೋದು, ಬಿಸ್ನೆಸ್ ಪಾರ್ಕ್, ಅಥವಾ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾವುದಾದ್ರೂ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿರ್ಬೋದು, ಅಥವಾ ಹಾಸ್ಪಿಟಲ್ಸ್ ಇರ್ಬೋದು. ಈ ಥರ ನಾನಾ ರೀತಿಯ ರೀಟ್ಸ್ಗಳು ನಮ್ಮಲ್ಲಿ ಇವತ್ತು ಲಭ್ಯವಿವೆ. ಅವುಗಳ ಓನರ್ಶಿಪ್ಪನ್ನು ಆ ಎಸ್ ಪಿ ವಿಗಳು ಹೊಂದುತ್ತವೆ. ಅವುಗಳು ನಾವೇನು ದುಡ್ಡನ್ನು ಈ ರೀಟ್ಸ್ ಸಂಸ್ಥೆಗೆ ಕೊಡ್ತೀವೋ ಆ ರೀಟ್ಸ್ ಸಂಸ್ಥೆಗಳು ಎಸ್ ಪಿ ವಿಗೆ ಹಣವನ್ನು ವರ್ಗಾಯಿಸ್ತವೆ. ಆ ಎಸ್ ಪಿ ವಿಗಳು ಈ ಪ್ರಾಪರ್ಟಿಯ ಓನರ್ಶಿಪ್ಪನ್ನು ಖರೀದಿ ಮಾಡಿ ಅವರ ಅಸೆಟ್ ಹೋಲ್ಡಿಂಗಲ್ಲಿ ಇಡ್ತದೆ. ಸೊ ಈಗ ಏನಾಯಿತು, ಈ ಸಂಸ್ಥೆಗಳು ಅವರಿಗೆ ಬರುವಂಥ ಆದಾಯವನ್ನು ಎಸ್ ಪಿ ವಿಗಳು ಸಂಗ್ರಹ ಮಾಡ್ತವೆ. ಅದು ರೆಂಟಲ್ ಫಾರ್ಮ್ ಮೂಲಕ ಇರುವಂತಹ ಹಣ ಸಂಗ್ರಹ. ನಾವು ಹೇಗೆ ನಮ್ಮ ಮನೆಯನ್ನು ಬಾಡಿಗೆ ಕೊಡ್ತೀವೋ ಅದು ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಆದರೆ ಇದು ಕೋಟಿಗಟ್ಟಲೆ ಒಂದು ತಿಂಗಳಿಗೆ ಅವರು ಸಂಗ್ರಹಿಸುವಂಥ ಒಂದು ದೊಡ್ಡ ಸ್ಪೆಷಲ್ ಪರ್ಪಸ್ ಬಿಸ್ನೆಸ್ ವೆಹಿಕಲ್ ಅಂತಲೇ ನಾವು ಹೇಳ್ಬೋದು. ಸೊ ಈ ಮೂಲಕ ಸಂಗ್ರಹವಾದಂತಹ ಒಂದು ರೆಂಟ್ ಏನಿದೆಯೋ ಅದನ್ನು ಪುನಃ ಫ್ಲೋ ಬ್ಯಾಕ್ ಟು ರೀಟ್ಸ್. ಸೊ ಆ ಸಂಸ್ಥೆಗೆ ಅವು ವರ್ಗಾಯಿಸ್ತದೆ. ಯಾರು ಯೂನಿಟ್ ಇನಿಷಿಯಲ್ ಸ್ಟೇಜಲ್ಲಿ ಖರೀದಿ ಮಾಡಿದಾರೋ ಅವರಿಗೆ ಆ ಹಣವನ್ನು ಪುನಃ ವರ್ಗಾಯಿಸುವಂಥ ಒಂದು ವ್ಯವಸ್ಥಿತವಾದಂಥ ವಿಧಾನ. ಸೊ ಇದನ್ನು ಈಗ ನೀವು ಹೇಳಿದ ಪ್ರಶ್ನೆಗೆ ನಾವು ಕೋರಿಲೇಟ್ ಮಾಡೋದಾದರೆ ಬಾಡಿಗೆ ಆದಾಯಕ್ಕೂ ಇದಕ್ಕೂ ಏನು ಅಂತ ಹೇಳುವಂಥ ಒಂದು ಪ್ರಶ್ನೆ ಬರುತ್ತದೆ. ಸೊ ಫಿಸಿಕಲ್ ಅಸೆಟ್ಗಳನ್ನು ನಾವು ಇವತ್ತು ತಗೊಳ್ಬೇಕು ಅಂತ ಆದರೆ ನಾವು ಸಾಕಷ್ಟು ಡ್ಯೂ ಡೆಲಿಜೆನ್ಸ್ ಅಂತ ನಾವೇನು ಹೇಳ್ತೀವಿ, ಲೀಗಲ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಚಾನೆಲ್ ಮೂಲಕ ನಮಗೇನು ನಾವು ಅದಕ್ಕೆ ಓಡಾಟ ಅಥವಾ ಯಾವುದೇ ಇರ್ಬೋದು, ಅದು ಸಣ್ಣ ಒಂದು ಪ್ರಮಾಣದ ಸಮಯ ಅಲ್ಲ, ಅದು ದೀರ್ಘಾವಧಿ. ಮತ್ತು ಅದರಲ್ಲಿ ನಾವು ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಅದು ನಮ್ಮ ಬಿಸ್ನೆಸ್ ಅಂತ ಹೇಳಿ ಆಗುವ ಆ ಮಟ್ಟಕ್ಕೆ ನಾವು ಅದರಲ್ಲಿ ವ್ಯವಹರಿಸೋದಾದರೆ ಮಾತ್ರ ಅದು ಸಾಧ್ಯ. ಅದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಆದರೆ ನಮ್ಮಲ್ಲಿ ದುಡ್ಡಿದೆ, ಒಂದು 5 ಲಕ್ಷ 10 ಲಕ್ಷ ಸಣ್ಣ ಪ್ರಮಾಣದಲ್ಲಿ, ಅಥವಾ ಅದಕ್ಕಿಂತಲೂ ಕಡಿಮೆ ಅಂತಲೇ ಇಟ್ಕೊಳ್ಳಿ, 10,000 50,000 1 ಲಕ್ಷ. ಸೊ ಈ ಮೊತ್ತವನ್ನು ಕೂಡ ನಾವು ಹೂಡಿಕೆ ಮಾಡಿ, ಇದೇ ಕಾನ್ಸೆಪ್ಟ್ ರೀಟ್ಸ್ಗಳಲ್ಲಿ ಹೂಡಿಕೆ ಮಾಡಿ ನಿರಂತರವಾದಂಥ ಒಂದು ಡಿವಿಡೆಂಡ್ ಮೂಲಕ ಅಲ್ಲಿ ಬರುವಂಥ ಎಸ್ ಪಿ ವಿಗಳಿಗೆ ಏನು ಬಾಡಿಗೆ ಬರ್ತದೋ ಅದು ರೀಟ್ ಸಂಸ್ಥೆಗೆ ಕೊಡ್ತಾರೆ. ರೀಟ್ ಸಂಸ್ಥೆಗಳು ಏನಿದೆಯೋ ಅದು ಹೂಡಿಕೆದಾರರಿಗೆ ಮತ್ತೆ ವರ್ಗಾಯಿಸುವಂಥ ಒಂದು ವ್ಯವಸ್ಥೆ. ಈಗ ಇಲ್ಲಿ ಪ್ರಶ್ನೆ ಬರ್ಬೋದು, ಬಾಡಿಗೆ ವರಮಾನ ಅನ್ನುವ ಒಂದು ಪದವನ್ನು ಬಳಸಿದ್ರಿ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಿಂದ ಬರುವಂಥದ್ದು ಒಂದು ತರಹದ ಬಾಡಿಗೆ ವರಮಾನ ಅನ್ನುವ ಮಾತಿದೆ. ಇದು ಹೇಗೆ ಬಾಡಿಗೆ ವರಮಾನ, ಮತ್ತು ಮಾಮೂಲಿಯಾಗಿ ನಾವು ಖರೀದಿ ಮಾಡುವ, ಭೌತಿಕವಾಗಿ ಖರೀದಿ ಮಾಡುವಂತಹ ಒಂದು ರಿಯಲ್ ಎಸ್ಟೇಟ್ ಆಸ್ತಿ ಏನಿದೆ, ಮನೆ ಇರ್ಬೋದು ಅಥವಾ ಕಚೇರಿ ಇರ್ಬೋದು, ವಾಣಿಜ್ಯ ಕಟ್ಟಡ ಇರ್ಬೋದು, ಅದರಿಂದ ಪ್ರತಿ ತಿಂಗಳ ಅದರ ಮಾಲೀಕನು ವರಮಾನವನ್ನು ಸಂಗ್ರಹಿಸಿಕೊಳ್ತಾನೆ. ಆ ಬಾಡಿಗೆ ವರಮಾನಕ್ಕೂ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಲ್ಲಿ ಮಾಡಿರುವ ಹೂಡಿಕೆಯಿಂದ ಸಿಗುವ ಬಾಡಿಗೆ ತರಹದ ವರಮಾನಕ್ಕೂ ಸಾಮ್ಯತೆ ಏನು, ವ್ಯತ್ಯಾಸ ಏನು? ನಿಜವಾಗಿ ಈ ಪ್ರಶ್ನೆಯಲ್ಲಿ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡುವಂಥದ್ದು ಇದೆ. ಒಂದನೇದಾಗಿ ನೀವು ಹೇಳಿದಾಗೆ ಬಾಡಿಗೆ ವರಮಾನ ತಿಂಗಳು ನಾವು ಆ್ಯಸ್ ಅ ಓನರ್ ನಾವು ಏನು ಮನೆಯ ಬಾಡಿಗೆ ಅಥವಾ ಕಮರ್ಷಿಯಲ್ ಸ್ಪೇಸಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಬಿಲ್ಡಿಂಗ್ಗಳನ್ನು ಲೀಸ್ ಔಟ್ ಮಾಡಿದಾಗ ನಮಗೆ ಏನು ಬಾಡಿಗೆ ಬರ್ತದೋ ಅದನ್ನು ಸಂಗ್ರಹಿಸುವಂಥದ್ದು. ಸೊ ಇದು ತುಂಬ ಸಣ್ಣ ಪ್ರಮಾಣದಲ್ಲಿ ಕಂಪೇರ್ಡ್ ಟು ರೀಟ್ಸ್ ಅಸೆಟ್ಗೆ ನಾವು ಕಂಪೇರ್ ಮಾಡಿದರೆ ತುಂಬ ಸಣ್ಣ ಪ್ರಮಾಣದ ಮೊತ್ತ. ಆಮೇಲೆ ಇದನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಬೇರೆ. ಸೊ ರೀಟ್ಸ್ಗಳಲ್ಲಿ ಪ್ರೊಫೆಷನಲ್ ಕಂಪನಿಗಳು ಅಥವಾ ಅವುಗಳ ಮ್ಯಾನೇಜ್ಮೆಂಟ್ ಒಂದು ವ್ಯವಸ್ಥಿತವಾದಂಥ ಒಂದು ಪದ್ಧತಿಯ ಪ್ರಕಾರ ನಡೀತದೆ. ಅದೇ ನಾವು ನಮ್ಮ ಯಾವುದೋ ಒಂದು ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಯಾವುದೋ ಒಂದು ರೋಡ್ ಸೈಡಲ್ಲಿ ಕಟ್ಟಿದರೆ ಅದಕ್ಕೆ ತಿಂಗಳು ನಾವು ಹೋಗಿ ಬಾಡಿಗೆ ಕಲೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಅರೇಂಜ್ ಮಾಡಬೇಕಾಗ್ತದೆ. ಎರಡನೇದು ಅವರ ಮಧ್ಯದಲ್ಲಿರುವಂತಹ ನೆಗೋಷಿಯೇಷನು, ಅವರ
KYC ನಮ್ಗೆ ಗೊತ್ತಿಲ್ಲ, ಬಂದಿರ್ತಾರೆ ಅದು ಬೇರೆ ವಿಷಯ. ಬಟ್ ಆ ಪ್ರಾಸೆಸ್ ಏನಿದೆಯೋ ಅದು ಅಷ್ಟು ಸ್ಟ್ಯಾಂಡರ್ಡ್ ಪ್ರಾಸೆಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ರೀಡ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ ಹಾಗೆ ರೀಡ್ಸ್ಗಳಲ್ಲಿರುವ ಪ್ರಮುಖವಾದಂಥ ವ್ಯತ್ಯಾಸ ಅಂತಂದರೆ, ಪ್ರತಿ ರೀಡ್ಸ್ಗಳನ್ನು SPVಗಳು ಮ್ಯಾನೇಜ್ ಮಾಡ್ತದೆ. ಈ SPVಗಳ ಅಂಡರ್ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಕಂಪನಿಯ ಅಂಡರ್ ಪ್ರಾಪರ್ಟಿ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಅವರು ಈ ಎಲ್ಲ ವ್ಯವಸ್ಥೆಗಳನ್ನು ಅವರೇ ನಿರ್ವಹಿಸ್ತಾರೆ. ಆಮೇಲೆ ಈ ಬಾಡಿಗೆಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳೋದಾದರೆ, ಪ್ರತಿ ತಿಂಗಳು ಆ್ಯಸ್ ಅ ಓನರ್ ಯಾರು ಮಾಲೀಕರಿದ್ದಾರೋ ಅವರಿಗೆ ಬಾಡಿಗೆ ತಿಂಗಳು ಬರ್ತದೆ. ಸೊ ಒಂದು ವೇಳೆ ಆ ಬಾಡಿಗೆ ಬಂದಿಲ್ಲ ಅಂತ ಆದರೆ, ಅಥವಾ ಅದರ ಹಿಂದಿರುವಂಥ ರಿಸ್ಕ್ಗಳನ್ನು ಅವನೇ ಫೇಸ್ ಮಾಡ್ತಾನೆ. ಆದರೆ ಈ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಲ್ಲಿ ಇರುವಂಥ ಒಂದು ದೊಡ್ಡ ಅಡ್ವಾಂಟೇಜ್ ಏನಂತಂದರೆ, ಇವತ್ತು ಗ್ಲೋಬಲ್ ಕ್ಯಾಪಿಟಲ್ ಸೆಂಟರ್ GCC ಅಂತ ನಾವು ಏನು ಹೇಳ್ತೀವೋ, ಅವುಗಳು ಮಿಲಿಯನ್ಸ್ ಸ್ಕ್ವೇರ್ ಫೀಟಲ್ಲೇ ಈ ಪ್ರಾಪರ್ಟಿಗಳನ್ನು ಅವರ ಅಂಡರ್ ತಗೊಳ್ತದೆ ಅಥವಾ ಬೈ ಮಾಡ್ತವೆ. ಸೊ ಹಾಗಾಗಿ ಯಾವುದೋ ದೊಡ್ಡ ಸಂಸ್ಥೆಗಳು ಬಂದಾಗ ಅವರಿಗೆ ಏನು ಒಂದು ಅಗ್ರಿಮೆಂಟ್ ಮಾಡಿ ಅವರ ಕಡೆಯಿಂದ ಈ ಪ್ರಾಪರ್ಟಿಗಳನ್ನು ಅವರು ಲೀಸ್ ಔಟ್ ಮಾಡಿ ದುಡ್ಡು ತಗೊಳ್ತಾರೆ. ಅದು ಒಂದು ವ್ಯವಸ್ಥಿತವಾದಂಥ ಒಂದು ಪದ್ಧತಿಯ ಪ್ರಕಾರ ನಡೀತದೆ. ಉದಾಹರಣೆಗೆ ಒಂದು 6 ವರ್ಷ 9 ವರ್ಷ ಈ ಥರ ಲಾಂಗ್ ಟರ್ಮ್ ಲಾಕಿನ್ ಇರುವಂಥ ರೆಂಟ್ಗಳನ್ನು ಲೀಸ್ ಮೂಲಕ ಅವರವರಿಗೆ ಕೊಡ್ತಾರೆ. ಸೊ ಇದರ ಕಾರಣದಿಂದಾಗಿ ಇವರಿಗೆ ಬರುವಂಥ ಆದಾಯ ಯಾವತ್ತೂ ಕೂಡ ಒಂದು ವ್ಯವಸ್ಥಿತವಾದ ಏರುಗತಿಯಲ್ಲಿ ಇರ್ತದೆ. ಅದೇ ನೀವು ಹೇಳಿದ ಪ್ರಶ್ನೆಯಲ್ಲಿ ಬೇರೆ ರೀತಿಯ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಅಲ್ಲದೆ ಇರುವಂಥ ವ್ಯವಸ್ಥೆಯಲ್ಲಿ ಅವನು ಬರ್ತಾನೆ ಹೋಗ್ತಾನೆ, ಅಥವಾ ಯಾವುದೇ ಬಾಡಿಗೆದಾರ 11 ತಿಂಗಳಿಗೆ ಅಗ್ರಿಮೆಂಟ್ ಮಾಡ್ತಾರೆ. ಅದು ರಿನ್ಯೂವಲ್ ಮಾಡಿರ್ಬೋದು, ಮಾಡದೇ ಇದ್ದರೂ ಇರ್ಬೋದು. ಸೊ ಕೆಲವೊಂದು ಸಂದರ್ಭದಲ್ಲಿ ಅದು ರಿಜಿಸ್ಟರ್ಡ್ ಡೀಡು ಆಗಿರೋದಿಲ್ಲ, ಸುಮ್ಮನೆ ಯಾವುದೋ ಕ್ಲೈಮ್ ತಗೊಳ್ಳೋದಕ್ಕಾಗಿ ಅಷ್ಟೇ ಇರ್ತದೆ, ಅದು ಪೇಪರ್ ಡಾಕ್ಯುಮೆಂಟ್. ಬಟ್ ಅದಕ್ಕೆ ನೀವು ಲೀಗಲಿ ಚಾಲೆಂಜ್ ಮಾಡಿದರೆ ಕೆಲವೊಂದು ಸಲ ಅದು ಕೂಡ ವಾಸ್ತವದಲ್ಲಿ ನಿಮಗೆ ಚಾಲೆಂಜ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುವಂಥದ್ದು ಸಾಧ್ಯ ಇಲ್ಲ. ಆದರೆ ಈ ಹಂತದಲ್ಲಿ, ರೀಡ್ಸ್ ಹಂತದಲ್ಲಿ ಅಂಥ ಯಾವುದೇ ರೀತಿಯ ಲೀಗಲ್ ಕಾಂಪ್ಲಿಕೇಶನ್ ಇಲ್ಲದೆ ನಮ್ಮ ಹಣ ಯಾವತ್ತೂ ಕೂಡ ಭದ್ರವಾಗಿ ಇರುವ ಆ ಒಂದು ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ತುಂಬ ಟ್ರಾನ್ಸ್ಪರೆಂಟ್ ಆದಂತಹ ಒಂದು ಕಾನೂನಿನ ಪ್ರಕಾರ ನಡೀತದೆ. ಸೆಬಿ ಇದನ್ನು ರೆಗ್ಯುಲೇಟ್ ಮಾಡ್ತದೆ. ಸೊ ಹಾಗಾಗಿ ಆ ಒಂದು ಪ್ರೊಟೆಕ್ಷನ್ ಯಾವತ್ತೂ ಕೂಡ ಇನ್ವೆಸ್ಟರ್ಸ್ಗೆ ಇದ್ದೇ ಇದೆ. ಸರ್, ಕಾನೂನಿನ ಯಾವುದೇ ಜಂಜಾಟಗಳು ಇದರಲ್ಲಿ ರೀಟ್ನ ಹೂಡಿಕೆಗಳಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರಿ. ಬಾಡಿಗೆಗೆ ನಾವೇ ಒಂದು ಕಟ್ಟಡದ ಮಾಲೀಕತ್ವವನ್ನು ಹೊಂದಿ ಆ ಕಟ್ಟಡವನ್ನು ಯಾರಿಗೋ ಬಾಡಿಗೆದಾರನಿಗೆ ಕೊಟ್ಟಾಗ ಕಾನೂನಿನ ಜಂಜಾಟಗಳು ಬರುವ ಎಲ್ಲ ಸಾಧ್ಯತೆಗಳು ಖಂಡಿತವಾಗಿಯೂ ಇದ್ದೇ ಇರ್ತವೆ. ರೀಟ್ನಲ್ಲಿ ಅದಿಲ್ಲ ಅಂತಂದ್ರಿ. ಆದರೆ ನಾವೇ ಒಂದು ಕಟ್ಟಡದ ಮಾಲೀಕತ್ವವನ್ನು ಹೊಂದಿದ್ದಾಗ ಅದರ ವ್ಯಾಲ್ಯೂ, ಅದರ ಆಸ್ತಿ ಮೌಲ್ಯ ಏನಿರುತ್ತೆ ಅದು ಸಾಮಾನ್ಯವಾಗಿ ನಿರಂತರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ರೀಟ್ನಲ್ಲಿ ಉದಾಹರಣೆಗೆ ಒಂದು ವ್ಯಕ್ತಿಯೊಬ್ಬ ಒಂದು 15,000 ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ ಆ 15,000 ರೂಪಾಯಿಯ ಮೌಲ್ಯ ಹೆಚ್ಚಾಗತ್ತಾ? ಬಾಡಿಗೆ ಬರೋದು ಬೇರೆ ವಿಚಾರ, ಬಾಡಿಗೆ ಬರ್ತಾ ಇರುತ್ತೆ. ಆದರೆ ಹೂಡಿಕೆ ಮಾಡಿದ ಮೂಲ ಮೊತ್ತ ಹೆಚ್ಚಳ ಆಗುವ ಸಾಧ್ಯತೆ ಇದೆಯಾ? ಇದ್ದರೆ ಯಾವ ಥರದಲ್ಲಿರುತ್ತೆ? ಇಲ್ಲಿ ನಾವು 2 ಅಂಶಗಳನ್ನು ನಾವು ಗಮನಿಸಬೇಕು. ಒಂದು, ಬಾಡಿಗೆ ಬರುವಂಥದ್ದು ಅದು ನಿರಂತರವಾದಂಥ ಆದಾಯ. ನಾವು ಯಾವತ್ತೂ ಕೂಡ ರೀಟ್ಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ಈ ಬಾಡಿಗೆ ಆದಾಯ ನಮಗೆ ನಿರಂತರವಾಗಿದೆಯಾ ಇಲ್ವೋ ಅಂತ ಹೇಳುವಂಥದ್ದು ಒಂದು ನಾವು ಖಾತ್ರಿ ಮಾಡಬೇಕು. ಕಾನೂನಿನ ಪ್ರಕಾರ 90% ಆಕ್ಯುಪೆನ್ಸಿ 80% ಅವರ ಹಣವನ್ನು ಈ ರೀಟ್ಸ್ ಇನ್ವೆಸ್ಟ್ಮೆಂಟಲ್ಲಿ ಅವರು ಹೂಡಿಕೆ ಮಾಡಬಹುದು. ಸೊ ಅಂತಂದರೆ ಈಗ ನಿಮಗೆ ಸಪೋಸ್ ನೀವು ಸಂಗ್ರಹಿಸಿದಂಥ ಹಣ ಒಂದು 100 ಕೋಟಿ ಆದರೆ 80 ಕೋಟಿಯನ್ನು ಅವರು ರೀಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದು ಯಾವ ಥರದ್ದು ಅಂತಂದರೆ ನಿರಂತರವಾದಂಥ ಬಾಡಿಗೆ ಬರ್ತಾ ಇರುವಂಥ ಆದಾಯ ಆಗಿರಬೇಕು ಆ ಪ್ರಾಪರ್ಟಿಗಳಿಂದ. ಸೊ ಯಾವುದೋ ಪಾಳು ಭೂಮಿಯನ್ನು ಆಯ್ಕೆ ಮಾಡಿ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಆಯ್ಕೆ ಮಾಡಿ ಅವರು ಹೂಡಿಕೆ ಮಾಡೋ ಹಾಗಿಲ್ಲ. ಸೊ ಅಂದರೆ ಕೊಟ್ಟ ದುಡ್ಡನ್ನು ಐಡಲ್ ಆಗಿ ಇಟ್ಕೊಳ್ಳುವಂಥ ಒಂದು ಪದ್ಧತಿ ಇದರಲ್ಲಿ ಇಲ್ಲ, ಆಯ್ಕೆ ಇಲ್ಲ. ಸೊ ಹಾಗಾಗಿ 20% ಅವರಿಗೆ ಆ ಫ್ಲೆಕ್ಸಿಬಿಲಿಟಿ ಇದೆ. 80% ಹಣವನ್ನು ಅವರು ರೆವೆನ್ಯೂ ಈಲ್ಡಿಂಗ್ ಪ್ರಾಪರ್ಟಿಗಳಲ್ಲಿ ಅವರು ಕೊಡಬೇಕಾಗ್ತದೆ, ಇನ್ವೆಸ್ಟ್ ಮಾಡಬೇಕಾಗಿರ್ತದೆ. ಸೊ ಹಾಗಾಗಿ ಈ ಬಾಡಿಗೆ ಆದಾಯ ಅವರು ಖಂಡಿತವಾಗಿಯೂ ಕೂಡ ನಿರೀಕ್ಷೆ ಮಾಡಬಹುದು. ಎರಡನೇದು, ನೀವು ಕೇಳಿದಾಗೆ ಈ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಹೇಗೆ ನಡೀತದೆ ಅಂತಂದರೆ, ಒಂದು ವರ್ಷದಲ್ಲಿ 2 ಸಲ ಈ ಪ್ರಾಪರ್ಟಿಗಳನ್ನು ಇಂಡಿಪೆಂಡೆಂಟ್ ವ್ಯಾಲ್ಯೂವರ್ಗಳಿಂದ ಇವರು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಈಗ
ಇದಕ್ಕೆ ಸರಿಸಮಾನವಾಗಿ ನಾವು ಮಾರ್ಕೆಟ್ ವ್ಯಾಲ್ಯೂವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೀಟ್ಸ್ನ ಪ್ರಾಪರ್ಟಿ ವ್ಯಾಲ್ಯೂ ಎಕ್ಸ್ ಅಥವಾ ಸಪೋಸ್ 100 ರೂಪಾಯಿ ಅಂತ ಇಟ್ಕೊಳ್ಳಿ. ಅದರ ಅಲ್ಟಿಮೇಟ್ ಆಗಿ ಪರ್ ಯೂನಿಟ್ 100 ರೂಪಾಯಿ ಬಂತು ಅಂತೇಳಿ ಇಟ್ಕೊಳ್ಳಿ. ಆ್ಯಸ್ ಆನ್ ಅ ಪರ್ಟಿಕ್ಯುಲರ್ ಹಾಫ್ ಇಯರ್ ಎಂಡ್, ಅರ್ಧ ವರ್ಷಕ್ಕೆ ಒಂದು 100 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. ಅದೇ ಅದರ ಮಾರ್ಕೆಟ್ ವ್ಯಾಲ್ಯೂ 80 ರೂಪಾಯಿ ಆಗಿರಬಹುದು ಇವತ್ತು ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಡೆಯುವಂಥ ಮೌಲ್ಯ, ಅಥವಾ 120 ಆಗಿರ್ಬೋದು, ಅಥವಾ ಆ ವ್ಯತ್ಯಾಸ ನಾವು ಗಮನಿಸಬೇಕಾದದ್ದು. ಸೊ ಇಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಈ ರೀಟ್ಸ್ಗಳಲ್ಲಿ ಆಗುವಂತಹ ವ್ಯಾಲ್ಯೂಯೇಷನ್ ಪ್ರತಿ 6 ತಿಂಗಳಿಗೆ ಒಂದು ಸಲ, ಅದು ಸಾಮಾನ್ಯವಾಗಿ ನಿರಂತರವಾಗಿ ಏರುಗತಿಯಲ್ಲೇ ಇರ್ತದೆ. ಈ ಶೇರ್ ಮಾರ್ಕೆಟಲ್ಲಿ ದಿನ ಪ್ರತಿ ಸೆಕೆಂಡಲ್ಲಿ ವ್ಯಾಲ್ಯೂ ಏರಿಳಿತ ಇದ್ದೇ ಇರ್ತದೆ. ಆದರೆ ಇವರಿಗಿರುವ ರೆಗ್ಯುಲೇಷನ್ ಪ್ರಕಾರ ಪ್ರತಿ 6 ತಿಂಗಳಿಗೆ ಒಂದು ಸಲ ಅದನ್ನು ವ್ಯಾಲ್ಯೂ ಮಾಡಿ ಪಬ್ಲಿಷ್ ಮಾಡಬೇಕು. ಹೌದು. ಸೊ ಅದು ಈಗ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರ್ ಹಾಫ್ ಇಯರ್ ಎಂಡಲ್ಲಿ 1000 ಕೋಟಿ ಇರ್ಬೋದು, ನೆಕ್ಸ್ಟ್ ವ್ಯಾಲ್ಯೂ ಮಾಡುವಾಗ ಅದು 1100 ಆಗಿರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಆಗಿರ್ಬೋದು, ಅಥವಾ ಅದನ್ನು ಕೆಲವು ಸೇಲ್ ಮಾಡಿರ್ಬೋದು, ಯಾವುದೇ ರೀಸನ್ ಇರ್ಬೋದು. ಸೊ ಆದರೆ ಅದರಲ್ಲಿ ಅಪ್ರಿಸಿಯೇಷನ್ ನಮಗೆ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತದೆ. ಸೊ ನಾವು ಈ ನಿರ್ಧಾರ ತಗೊಳ್ಳುವಾಗ ಅದು ಮುಂದೆ ನಾವು ಮಾತಾಡೋಣ. ಈ 2 ಅಂಶಗಳನ್ನು ತಿಳ್ಕೊಳ್ಬೇಕು. ಒಂದು, ನಿರಂತರವಾದಂಥ ಬಾಡಿಗೆ ಸಿಗ್ತದೆ ಅಥವಾ ಇಲ್ಲ, ಆ ವಿಷಯಗಳನ್ನು ನಾವು ಖಾತ್ರಿ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು. ಅದೇ ರೀತಿ ಈ ಎಸ್ ಪಿ ವಿಗಳ ಮಾರ್ಕೆಟ್ ವ್ಯಾಲ್ಯೂ ವರ್ಸಸ್ ಇವತ್ತಿನ ಶೇರ್ ಮಾರುಕಟ್ಟೆಯ ವ್ಯಾಲ್ಯೂ ಏನಿದೆಯೋ ಇವುಗಳನ್ನು ಅರ್ಥ ಮಾಡ್ಕೊಂಡು ನಾವು ಹೂಡಿಕೆ ಮಾಡ್ಬೋದು. ಸೊ ಈ ಒಂದು ಸೂಕ್ಷ್ಮ ಅಂಶಗಳನ್ನು ನಾವು ಗಮನಿಸಬೇಕು. ಬಾಡಿಗೆ ಆದಾಯ ಬಯಸುವಂಥದ್ದು ಸಹಜ. ಈಗಿನ ಮಹಾನಗರಗಳ ಬದುಕಿನಲ್ಲಿ ಬಾಡಿಗೆ ಕೊಟ್ಟು ಗೊತ್ತಿರುತ್ತೆ. ಆಗ ಕೊಡುವ ಮನುಷ್ಯನಿಗೆ ಬಾಡಿಗೆ ಆದಾಯ ನಮಗೂ ಒಂದು ಇರಲಿ ಅನ್ನೋ ಒಂದು ಆಸೆ ಬರುವುದು ಅಸಹಜ ಅಲ್ಲ, ತಪ್ಪು ಕೂಡ ಅಲ್ಲ ಅಂತ ನನ್ನ ಭಾವನೆ. ಈ ರೀತಿ ಬಾಡಿಗೆ ಆದಾಯ ಬಯಸುವ ಯಾರೂ ಕೂಡ ರೀಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದು, ಅಥವಾ ರೀಟ್ ಮೇಲಿನ ಹೂಡಿಕೆಗಳು ಕೆಲವು ವಿಶೇಷ ವರ್ಗದವರಿಗೆ ಮಾತ್ರ, ಇಂಥವರಿಗೆ ಅಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ ಸರ್? ಇವತ್ತು ಹೂಡಿಕೆ ಅಂತ ಹೇಳುವಂಥದ್ದು ಯಾರು ಬೇಕಾದರೂ ಮಾಡುವಂತಹ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ನಾನು ಹೇಳ್ತೀನಿ. ನಿಮ್ಮಲ್ಲಿ ಇವತ್ತು ಒಂದು ಡಿಮ್ಯಾಟಿಕ್ ಅಕೌಂಟ್ ಇದ್ದರೆ ನೀವು ಕೂಡ ಅದನ್ನು ಯಾರು ಹೂಡಿಕೆ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ, ಇಂಥದ್ದೇ ವರ್ಗದವರು ಅಥವಾ ಈ ವರ್ಗದವರು ಬರಬಾರ್ದು ಅಂತ ಹೇಳುವಂಥದ್ದು ಏನೂ ಇಲ್ಲ. KYC ಇರಬೇಕು. ನಾವು ಹೇಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಯಾವೆಲ್ಲ ಅಗತ್ಯದ ದಾಖಲೆಗಳು ಬೇಕೋ ಅಷ್ಟಿದ್ರೆ ಸಾಕು. ಸೊ ಆ ಡಾಕ್ಯುಮೆಂಟ್ಗಳನ್ನು ಬ್ರೋಕಿಂಗ್ ಏಜೆನ್ಸಿಗೆ ಕೊಟ್ಟು ಅಲ್ಲಿ ನಾವು ಓಪನ್ ಮಾಡಿ ಖಾತೆ ತೆರಿಬೋದು, ಅದೇನು ತೊಂದರೆ ಇಲ್ಲ. ನಮ್ಮ ಆಯ್ಕೆ ಕೆಲವೆಲ್ಲ ಅನಾಲಿಸಿಸ್ ಅಥವಾ ಆ ಮಾರುಕಟ್ಟೆಯ ಟ್ರೆಂಡ್ ಅವಲಂಬಿಸಿ ಅಥವಾ ನಮ್ಮದೇ ಆದಂಥ ಒಂದು ರಿಸರ್ಚ್ ಬೇಸ್ಡ್ ಹೂಡಿಕೆಗಳಿದ್ದರೆ ಅದು ತುಂಬ ಉತ್ತಮವಾದಂಥ ಲಾಭವನ್ನು ಕೊಡುವಂಥ ಸಾಧ್ಯತೆ ಇದೆ. ಸೊ ಹೇಗೆ ನೋಡಿದರೂ ಕೂಡ ಇವತ್ತು ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ರೇಟಿಗಿಂತ ಜಾಸ್ತಿ, ಆದರೆ ಅತಿ ಹೆಚ್ಚು ಲಾಭವನ್ನು ಗಳಿಸುವಂಥ, ಈಗ ಉದಾಹರಣೆಗೆ 20, 30, 40 ಡಬಲ್ ಆಗುವಂಥ ಕೆಲವೆಲ್ಲ ಯೋಜನೆಗಳು ಇದ್ದರೂ ಇರಬಹುದು. ಆ ಬಗ್ಗೆ ನಾವು ಏನು ಹೇಳ್ತಾ ಇಲ್ಲ, ಬಟ್ ಅದು ಆಗೋದಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಮಾರುಕಟ್ಟೆ ಟ್ರೆಂಡಲ್ಲಿ ಏನೂ ಆಗ್ಬೋದು. ಇವತ್ತು ಯಾವುದೋ ಒಂದು ಶೇರ್ ಖರೀದಿಸಿದರೆ ಅದು 2 ಪಾಲು ಆಗ್ಬೋದು ಕೆಲವು ತಿಂಗಳಲ್ಲಿ. ಸೊ ಅಂತಹ ಅತಿ ಹೆಚ್ಚು ಲಾಭ ಇದರಲ್ಲಿ ಸಿಗಲಿಕ್ಕಿಲ್ಲ, ಆದರೆ ಒಂದು ರೆಗ್ಯುಲೇಟೆಡ್ ಸ್ಟ್ರೀಮ್ ಆಫ್ ಇನ್ಕಮ್ ನಮಗೆ ಖಂಡಿತವಾಗಿ ಸಿಗುವಂಥ ಸಾಧ್ಯತೆ ಇದೆ. ಕಾರಣ 2, ಯಾವತ್ತೂ ಕೂಡ ಪ್ರಾಪರ್ಟಿ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ ಅಂತ ಹೇಳುವಂಥದ್ದು ನಮಗೆ ಎಷ್ಟೋ ವರ್ಷಗಳ ಒಂದು ಅನುಭವದಿಂದ ಬಂದಂಥ ಒಂದು ಮಾತು. 2ನೇದು, ಇಲ್ಲಿ ನಾನು ಆಗ ಹೇಳಿದಾಗೆ 80% ಅವರ ಹೂಡಿಕೆ ನಿರಂತರವಾದಂಥ ಬಾಡಿಗೆ ಆದಾಯ ಬರುವಂಥ ಆಸ್ತಿಗಳಲ್ಲಿ ಅವರು ಹೂಡಿಕೆ ಮಾಡಬೇಕು. ಇದು ನಮಗೆ ಸೆಬಿ ಕೊಟ್ಟಂಥ ಪ್ರೊಟೆಕ್ಷನ್. ಸೊ ನೀವು ಇದೇ ದುಡ್ಡನ್ನು ಕಂಪ್ನಿಯಲ್ಲಿ ಹಾಕಿದರೆ ನಿಮಗೆ ಅದೇ ರೀತಿಯ ರಿಟರ್ನ್ ಖಾತ್ರಿ ಇರುವಂಥದ್ದಿಲ್ಲ. ಡಿವಿಡೆಂಟ್ ನಿಮ್ಗೆ ಸಿಗ್ಬೋದು, ಆದರೆ ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಯಾರು ಸಿಗದೇನೂ ಇರ್ಬೋದು. ಕಂಪನಿ ಲಾಭದಲ್ಲಿ ಇಲ್ಲ ಅಂತಂದರೆ ಅದು ಖಂಡಿತವಾಗಿ ಬಾಡಿಗೆ ಆದಾಯ ಇದರಲ್ಲಿ ಸಿಕ್ಕೇ ಹೌದು. ಯಾಕಂತಂದರೆ ನಿಮಗೆ 80% ಆಕ್ಯುಪೈಡ್ ಬಿಲ್ಡಿಂಗ್ಗಳನ್ನಷ್ಟೇ ಇವರು ತಗೊಳ್ತಾರೆ. ಹಾಗಾಗಿ ನಿಮಗೆ ಅದು ಯಾವತ್ತೂ ಕೂಡ ಝೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಭದ್ರತೆ. ಆಮೇಲೆ ಪ್ರತಿ ಸಲ ನಾವು ಕೂಡ ಆ್ಯಸ್ ಅ ಇನ್ವೆಸ್ಟರ್ ನಮಗೂ ಕೂಡ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನು ನಾವು ಕೂಡ ನಿಭಾಯಿಸಬೇಕು. ಸುಮ್ಮನೆ ಹಣ ಹಾಕಿಬಿಟ್ಟು ಅದನ್ನು ಇಲ್ಲ ನನಗೆ ನಷ್ಟ ಆಯಿತು ಅಂತ ಹೇಳುವಂಥದ್ದು ಸರಿಯಲ್ಲ.
ಸೊ ನಾವು ಹೇಗೆ ಕೃಷಿ ಮಾಡುವಾಗ ಪ್ರತಿದಿನ ನೀರು ಹಾಕ್ತೀವೋ ಹಾಗೆ ಇದರಲ್ಲೂ ಕೂಡ ನಾವು ನೋಡುವಂಥದ್ದು, ವೀಕ್ಷಣೆ ಮಾಡುವಂಥದ್ದು ಅಥವಾ ಆ ಬಗ್ಗೆ ರಿಸರ್ಚ್ ಮಾಡುವಂಥದ್ದು ಸಾಕಷ್ಟಿದೆ. ಅದು ನಮ್ಮ ಒಂದು ಅನುಭವಕ್ಕೆ ಮತ್ತು ನಮ್ಮ ಒಂದು ಉದ್ದೇಶ ಏನಿದೆ ಅದರ ಮೇಲೆ ಹೋಗ್ತದೆ. ಡಿಮ್ಯಾಟಿಕ್ ಅಕೌಂಟ್ ಇದ್ದರೆ ಸಾಕು ಅಂತಂದರೆ ಈ ರೀಟ್ಗಳನ್ನು ಯಾವ ರೂಪದಲ್ಲಿ ನಾವು ಖರೀದಿ ಮಾಡಬೇಕು ಮಾಡ್ತೇವೆ ಅಂದರೆ ಯೂನಿಟ್ಗಳ ರೂಪದಲ್ಲೋ ಅಥವಾ ಬೇರೆ ಯಾವುದೋ ಶೇರ್ ಸರ್ಟಿಫಿಕೇಟ್ಗಳ ರೂಪದಲ್ಲೋ ಅಥವಾ ಈ ಏನು ಉಳಿತಾಯ ಪ್ರಮಾಣ ಪತ್ರಗಳ ರೂಪದಲ್ಲಿರುತ್ತೋ ಅಥವಾ ಯೂನಿಟ್ಗಳ ರೂಪದಲ್ಲಿರುತ್ತೋ, ಮತ್ತು ಇದನ್ನು ನಗದೀಕರಣ ಹೇಗೆ? ನನಗೆ ನಾಳೆ ಈ ಹೂಡಿಕೆ ಬೇಡ ಅಂತ ಅನಿಸ್ತು, ಆ ಹೂಡಿಕೆಯನ್ನು ತಕ್ಷಣಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆಯೋ? ತಕ್ಷಣಕ್ಕೆ ಮಾರಾಟ ಮಾಡಿದ್ರೆ ನನಗೆ ನಾನು ಹೂಡಿಕೆ ಮಾಡಿದ ಮೊತ್ತ ಎಷ್ಟು ದಿನಕ್ಕೆ ನನಗೆ ವಾಪಸ್ ನಗದೀಕರಣದ ಸಾಧ್ಯತೆಗಳೇನು ಇದರಲ್ಲಿ? ಈ ಪ್ರಶ್ನೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥದ್ದು. ನಾವು ಈ ಪ್ರಶ್ನೆಯನ್ನು ನೀವು ಆಗ ಕೇಳಿದ ಪ್ರಶ್ನೆಗೆ ಕೋರಿಲೇಟ್ ಮಾಡಿದರೆ, ಯಾಕಂತಂದರೆ ನಾವು ಫಿಸಿಕಲ್ ಆಸೆಟ್ ಅಥವಾ ಫಿಸಿಕಲ್ ಆಸ್ತಿಗಳನ್ನು ನಾವು ನಮ್ಮ ಹೆಸರಲ್ಲಿ ತಗೊಂಡ್ರೆ ಯಾವಾಗ ಬೇಕಾದರೂ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಹೈಲಿ ಇಲ್ಲಿಕ್ವಿಡ್ ಆಸೆಟ್. ಯಾವುದು, ನಾವು ಒಂದು ಭೂಮಿಯನ್ನು ಖರೀದಿಸ್ತೀವಿ, ಅದಕ್ಕೆ ಸರಿಯಾದ ಬೆಲೆ ಬರಬೇಕು, ಖರೀದಿದಾರ ಬರಬೇಕು. ಅದೇ ಥರ ನಾವು ಬಿಲ್ಡಿಂಗನ್ನು ಕಟ್ತೀವಿ, ಅದಕ್ಕೆ 1 ವರ್ಷ 2 ವರ್ಷ 3 ವರ್ಷ ಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವುಗಳನ್ನು ಮಾರಾಟ ಮಾಡೋದು ಕೂಡ ಏನಿಲ್ಲ ಅಂತಂದ್ರೂ 1 ವರ್ಷದ ಪ್ರಾಜೆಕ್ಟ್. ಕನ್ಸ್ಟ್ರಕ್ಷನ್ ಹೇಗೆ ನಾವು 2-3 ವರ್ಷ ಇದು ಮಾಡ್ತೀವೋ ಅದನ್ನು ಮಾರಾಟ ಮಾಡಬೇಕಾದ್ರೂ ಕೂಡ ಅಷ್ಟೇ ಸಮಯ ಬೇಕಾಗುತ್ತೆ ಅಥವಾ ನಮ್ಮ ಬೆಲೆ ಬರಬೇಕು. ಆದರೆ ಈ ಹಂತದಲ್ಲಿ ನಮ್ಮಲ್ಲಿರುವ 10,000 ರೂಪಾಯಿಯನ್ನು ನಾವು ಇಲ್ಲಿ ಹಾಕಿದರೂ ಕೂಡ ನಾಳೆ ನಿಮಗೆ ದುಡ್ಡು ಬೇಕಂತಂದರೆ ನೀವು ಅದನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ನಿಮಗೆ 24 ಗಂಟೆ ಒಳಗಡೆ ಮಾರ್ಕೆಟ್ ಯಾವಾಗೆಲ್ಲ ವ್ಯವಹಾರ ಬಂಡವಾಳ ಆ ದಿನ ನಾವು ಅದನ್ನು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ಈ 2 ಅವಕಾಶ ಯೂನಿಟ್ ರೂಪದಲ್ಲಿ. ಹೌದು, ಇದೆಲ್ಲ ಯೂನಿಟ್ ರೂಪದಲ್ಲೇ ನಡೀತದೆ. ಸೊ ಯಾವುದು ಕೂಡ ಆದರೆ ಅದು ಫ್ರಾಕ್ಷನಲ್ ಅಲ್ಲ, ಪೂರ್ತಿ ಯೂನಿಟ್ ಟರ್ಮ್ಸ್ ಆಫ್ 1.5 ಯೂನಿಟ್ ತಗೊಳ್ಳೋಕ್ಕಾಗಲ್ಲ. ಆ ಥರ ಅಲ್ಲ, ಹಾಗೆ ಅಂದರೆ ಮ್ಯೂಚುವಲ್ ಫಂಡ್ ಥರ ಅಲ್ಲ. ಅದು ಒಂದು ಇದು ಶೇರು ಮತ್ತು ಮ್ಯೂಚುವಲ್ ಫಂಡ್ ಎರಡರ ಮಧ್ಯದಲ್ಲಿರುವಂಥ ಒಂದು ಬ್ರಿಡ್ಜ್ ಥರ ಒಂದು ವ್ಯವಹಾರ. ಅದರಲ್ಲಿ ಡಿವಿಡೆಂಡು ಬರ್ತದೆ, ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ಅಪ್ರಿಸಿಯೇಷನು ಇದೆ. ಹಾಗೆ ಅದೇ ರೀತಿ ಇದು ಟ್ರಸ್ಟ್ಗಳ ಮೂಲಕ ನಡೀತದೆ. ಮ್ಯೂಚುವಲ್ ಫಂಡ್ಗಳು ಕೂಡ ಟ್ರಸ್ಟ್ ಮೂಲಕ ನಡೀತದೆ. ಅಂದರೆ ಲಿಕ್ವಿಡಿಟಿ ಪ್ರಶ್ನೆ ಬಂದಾಗ, ಅಂದರೆ ನಾವು ಹೂಡಿಕೆಯ ನಗದೀಕರಣದ ಮಾತು ಬಂದರೆ ಯಾವಾಗ ಬೇಕಿದ್ರೂ ಇಲ್ಲಿ ನಗದೀಕರಣದ ಅವಕಾಶ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ವಿ. ಭೌತಿಕವಾಗಿ ನಾವು ಯಾವುದಾದ್ರೂ ಅಸೆಟ್ಟನ್ನು ಖರೀದಿ ಮಾಡ್ಕೊಂಡಿದ್ರೆ ಅದರ ನಗದೀಕರಣ ಸಹಜವಾಗಿ ಇದುವರೆಗಿನ ಅನುಭವದ ಪ್ರಕಾರ ಕಷ್ಟ ಇರುತ್ತೆ. ಅದು ನಾವು ರಿಜಿಸ್ಟರ್ ಆಫೀಸಿಗೆ ಹೋಗಬೇಕು, ಅಲ್ಲಿ ಅದನ್ನು ಬೇರೆ ಹೆಸರಿಗೆ ವರ್ಗಾಯಿಸಬೇಕು. ಇಲ್ಲಾದರೆ ಆ ಥರ ಅಲ್ಲ, ರಿಜಿಸ್ಟ್ರಾರ್ ಇರ್ತಾರೆ. ನಾವು ಡಿಮ್ಯಾಟ್ ಮೂಲಕ ನಮ್ಮ ಹೋಲ್ಡಿಂಗ್ಸ್ಗಳನ್ನು ಸೇಲ್ ಮಾಡಿದ ಕೂಡಲೇ ಅದು ಇನ್ನೊಬ್ಬರಿಗೆ ವರ್ಗಾಯಿಸಲ್ಪಡ್ತದೆ. ಹೇಗೆ ನಾವು ಶೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡ್ತೀವೋ ಅದೇ ರೀತಿ ಅಷ್ಟೇ ಸಹಜವಾಗಿ ಈ ವ್ಯವಹಾರ ನಡೀತದೆ. ನಗದೀಕರಣಕ್ಕೆ ತೆಗೆದುಕೊಳ್ಳುವ ಸಮಯ ಕೂಡ ಶೇರ್ ಮಾರಾಟದಲ್ಲಿ ಎಷ್ಟು ಸಮಯ ತಗೊಳ್ಳುತ್ತೆ ಅಷ್ಟೇ. ಹೌದು ಹೌದು. ಇಲ್ಲಿ ಮತ್ತೆ ಸಹಜದ ಪ್ರಶ್ನೆ ಸರ್, ಇದು 2 ಥರದ ಆದಾಯದ ಬಗ್ಗೆ ಹೇಳಿದ್ವಿ. ಒಂದು, ಮಾರಾಟ ಮಾಡಿದಾಗ ಸಿಗಬಹುದಾದ ಬಂಡವಾಳ ವೃದ್ಧಿ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಇಂದ ಬರುವಂಥದ್ದು ಲಾಭ. ಇನ್ನೊಂದು, ಬಾಡಿಗೆ ರೂಪದಲ್ಲಿ ಬರುವಂತಹ ನಿಶ್ಚಿತವಾದ ವರಮಾನ. ಈ ಬಾಡಿಗೆ ರೂಪದಲ್ಲಿ ಬರುವ ವರಮಾನಕ್ಕೆ ಯಾವ ರೀತಿಯಲ್ಲಿ ತೆರಿಗೆಯನ್ನು ನಿಗದಿ ಮಾಡ್ತಾರೆ? ಯಾವ ರೀತಿ ತೆರಿಗೆ ಲೆಕ್ಕಾಚಾರಗಳಾಗ್ತವೆ ಇದಕ್ಕೆ? ನಾವು ಈ ಪರ್ಟಿಕ್ಯುಲರ್ ಟರ್ಮ್ ಬಾಡಿಗೆ ಆದಾಯ ಅಂತ ಹೇಳುವಂಥದ್ದು ನಮ್ಮ ವೈಯಕ್ತಿಕ ತೆರಿಗೆಯ ವಿಷಯದಲ್ಲಿ ಮಾತ್ರ ಉಪಯೋಗ ಮಾಡ್ತೀವಿ ಮತ್ತು ಕೇವಲ ಇದೊಂದು ರೆಫರೆನ್ಸಿಗೆ ಅಷ್ಟೇ ಇರ್ತದೆ. ಆದರೆ ಈ ರೀಟ್ಸ್ಗಳಿಂದ ಬರುವಂಥ ಆದಾಯವನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ ಅದು ನಮ್ಮಲ್ಲಿ 5 ಹೆಡ್ಸ್ ಆಫ್ ಇನ್ಕಮ್ ಇದೆ. ಸ್ಯಾಲರಿ ಹೇಗೆ ಬರ್ತದೆ, ಸ್ಯಾಲರಿ ಇನ್ಕಮ್, ಅದೇ ಥರ ಬಾಡಿಗೆ ಆದಾಯ, ಅದೇ ಥರ ಕ್ಯಾಪಿಟಲ್ ಗೇನ್ಸ್ ಅಂತ ನಾವೇನು ಹೇಳ್ತೀವಿ, ಬಂಡವಾಳದಿಂದ ವೃದ್ಧಿಯಾಗುವಂಥದ್ದು, ಆಮೇಲೆ ಉದ್ದಿಮೆ ವ್ಯವಹಾರ, ಇದು ಇನ್ನೊಂದು ವರ್ಗ. ಅದಲ್ಲದೆ ಕೊನೆಯದು ಅದರ್ ಇನ್ಕಮ್, ಯಾವುದರಲ್ಲೂ ಬರೋದೇ ಇದ್ದರೆ ಅದರ್ ಇನ್ಕಮ್. ಸೊ ನೀವು ಹೇಳಿದ್ರಿ, ನಾನು ನನ್ನ ಒಂದು ಮನೆಯನ್ನು ಬಾಡಿಗೆ ಕೊಟ್ಟರೆ ಅದು ನೇರವಾಗಿ ಬಾಡಿಗೆ ಆದಾಯ ಅಂತ ಹೇಳುವಂಥ ಆ ಪರ್ಟಿಕ್ಯುಲರ್ ಹೆಡ್ಡಲ್ಲೇ ನಾನು ತೋರಿಸಬೇಕಾಗ್ತದೆ. ಅದೇ ರೀತಿ ಈ ರೀಡ್ಸ್ ಮೂಲಕ ನಾವು ಇನ್ವೆಸ್ಟ್ ಮಾಡಿ ಬಂದಂಥ ಆದಾಯ ನಮಗೆ ಅದು ಬಾಡಿಗೆ ಆದಾಯ ಅವರಿಗಾಗಿದ್ದರೆ, ಅಂದರೆ ಡೌನ್ ದ ಲೈನ್ SPVಗಳಿಗೆ ಬಾಡಿಗೆ ಆದಾಯ ಇರ್ತದೆ, ಅದನ್ನು ಅವರು ಪಾಸ್ ಆನ್ ಮಾಡಿ ರೀಡ್ಸಿಗೆ ಕೊಡ್ತಾರೆ, ರೀಡ್ಸ್ ಯೂನಿಟ್ ಹೋಲ್ಡರ್ಸಿಗೆ ಬರ್ತದೆ. ಸೊ ಈ ಬದಲಾವಣೆ ಹಂತದಲ್ಲಿ ಏನು ಆದಾಯ ವರ್ಗಾವಣೆ ಆಗ್ತದೋ ಆಗ ಆ ನಾಮಿನ್ಕ್ಲೇಚರ್ ಅಥವಾ ಹೆಸರೇನಿದೆಯೋ ಅದು ಕೂಡ ಬದಲಾವಣೆ ಆಗ್ತದೆ. ನಾವು ಅದನ್ನು ನಮ್ಮ ಆದಾಯ ತೆರಿಗೆ ರಿಟರ್ನಲ್ಲಿ ಬಾಡಿಗೆ ಆದಾಯ ಅಂತ ಹೇಳುವಂಥದ್ದನ್ನು ಘೋಷಿಸಲಿಕ್ಕೆ ಆಗೋದಿಲ್ಲ. ಅದು ಏನೇ ಇದ್ದರೂ ಅದರ್ ಇನ್ಕಮ್ಸ್ ಕ್ಯಾಟಗರಿಯಲ್ಲೇ ಹೋಗ್ತದೆ. ಅದು ಎಟ್ ಸೋರ್ಸ್ ಅದು ಏನಿದ್ರು ಬಾಡಿಗೆ ಆದಾಯ, ಅದರಲ್ಲೂ ಕೂಡ ಅವರು ಬಿಸ್ನೆಸ್ ಇನ್ಕಮ್ ಅಂತಲೇ ಘೋಷಣೆ ಮಾಡ್ಬೋದು ಅಥವಾ ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತ ಮಾಡ್ಬೋದು. ಬಟ್ ನಮ್ಮ ಕೈಗೆ ಆ್ಯಸ್ ಎ ಇನ್ವೆಸ್ಟರ್ ನಾವು ಏನು
ತಗೊಳ್ತೀವೋ ಆ ಹಣವನ್ನು ಡಿಸ್ಟ್ರಿಬ್ಯೂಷನ್ ಮೂಲಕ, ಅದು ನಮಗೆ ಬಾಡಿಗೆ ಆದಾಯ ಅಲ್ಲ. ಬಟ್ ಇಂಡೈರೆಕ್ಟಾಗಿ ನಾವು ಆ ಟರ್ಮನ್ನು ಆಡುಭಾಷೆಯಲ್ಲಿ ಅಷ್ಟೇ ಹೇಳ್ತೀವಿ ಹೊರತು ಅದು ಅಫಿಷಿಯಲ್ ರೆಕಾರ್ಡ್ಗಳಲ್ಲಿ ಅದು ಬಾಡಿಗೆ ಆದಾಯ ಅಲ್ಲ. ಅದು ಅದರ್ ಇನ್ಕಮ್ಸ್ ಹೆಡ್ಡಲ್ಲಿ ಕೊನೆಯ ಒಂದು ರೆಸಿಡಿಯಲ್ ಇನ್ಕಮ್ ಏನಿದೆಯೋ ಅದು ಆ ಮೂಲಕ ಕೂಡ ಹೋಗ್ತದೆ. ಅದಕ್ಕೆ ಎಷ್ಟು ಪರ್ಸೆಂಟ್ ಆ ಥರ ತೆರಿಗೆ ಪ್ರಮಾಣ? ಇದರಲ್ಲಿ ನಾವು ಇನ್ನೂ ಒಂದು ಡೌನ್ ದ ಲೈನ್ ನಾವು ಅನಲೈಸ್ ಮಾಡಬೇಕು. ಸೊ ಈ SPV ಅಂತ ನಾನು ಏನು ಹೇಳಿದ್ದೇನೋ, ಸೊ ಅವರಿಗೆ ಯಾವ ರೀತಿಯ ತೆರಿಗೆ ಅನ್ವಯ ಆಗ್ತದೆ ಅಂತ ಹೇಳುವ ಆಧಾರದ ಮೇಲೆ ನಮ್ಮ ಮೇಲೆ ತೆರಿಗೆ ನಿರ್ಣಯ ಆಗ್ತದೆ. ಸೊ ಇಂಡಿಯಾದಲ್ಲಿ ಈಗ ಕಾನೂನು ಏನಿದೆ ಅಂತಂದರೆ 400 ಕೋಟಿ ಟರ್ನ್ ಓವರ್ ಮಾಡುವಂಥ ಕಂಪನಿಗಳಿಗೆ ಅಥವಾ ಅದಕ್ಕಿಂತ ಕೆಳಗಿನ ವ್ಯವಹಾರ ಇರುವಂಥ ಕಂಪನಿಗಳಿಗೆ ಒಂದು ಆಪ್ಷನ್ ಇದೆ. 22% ತೆರಿಗೆ ಪ್ಲಸ್ ಸರ್ಚಾರ್ಜ್ ಏನಿದೆಯೋ ಅದೆಲ್ಲ ಕಟ್ಟಬೇಕು. ಬೇಸ್ ರೇಟ್ 20 ಅಥವಾ 30, ಈ ಎರಡರಲ್ಲಿ ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ನಮಗೆ ಯಾವುದು ಅಡ್ವಾಂಟೇಜ್ ಇದೆ ಅಂದರೆ SPVಗಳಿಗೆ ಯಾವುದು ಅಡ್ವಾಂಟೇಜ್ ಇದೆಯೋ ಆ ಒಂದು ತೆರಿಗೆಯನ್ನು ಅವರು ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಯಾರೆಲ್ಲ ಈ 22% ತೆರಿಗೆ ಪ್ರಮಾಣವನ್ನು ಪರ್ಸೆಂಟೇಜನ್ನು ಆಯ್ಕೆ ಮಾಡಿದಾರೋ ಅವರಿಗೆ ಅವರ ಯೂನಿಟ್ ಈಗ ಹೇಗೆ ಅಂತಂದರೆ ಇದು ಪಾಸ್ ಆನ್ ರೀಡ್ಸ್ ಮಧ್ಯದಲ್ಲಿರುವಂಥ ಒಂದು ಸಂಸ್ಥೆ. ಸೊ SPVಗಳು ಮೂಲದಲ್ಲಿ ಆದಾಯವನ್ನು ಗಳಿಸಿಕೊಡುವಂಥ ಒಂದು ಸಪ್ರೇಟ್ ಆದಂಥ ಕಂಪನಿಗಳು. ಸೊ ಈ ಕಂಪನಿಗಳು 22% ತೆರಿಗೆ ದರದಲ್ಲಿ ಅವರ ಆದಾಯವನ್ನು ಘೋಷಿಸುವುದಾದರೆ ಆ ಸಂದರ್ಭದಲ್ಲಿ ಅವರು ಬೆನಿಫಿಟನ್ನು ಕ್ಲೈಮ್ ಮಾಡಿದ್ದಾರೆ ಅಂತ ಅರ್ಥ. 400 ಕೋಟಿ ಟರ್ನ್ ಓವರ್ ಒಳಗಡೆ ಈ SPVಗಳಿದ್ದರೆ ಅವರಿಗೆ ಈ ಬೆನಿಫಿಟ್ ಇದೆ. ಆದರೆ ಕೆಲವು ಸಂಸ್ಥೆಗಳು ಅವರ ಆದಾಯದಲ್ಲಿ ವೃದ್ಧಿ ಮಾಡ್ತಾ ಹೋಗಿ ಆ ಪರ್ಟಿಕ್ಯುಲರ್ ಬ್ರ್ಯಾಕೆಟಿಂದ ಹೊರಗಡೆ ಹೋಗ್ತಾರೆ. ಅವರು ನೇರವಾಗಿ 30% ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಯಾರೆಲ್ಲ 30% ಟ್ಯಾಕ್ಸನ್ನು ಕಟ್ತಾರೋ ಆಗ ಯೂನಿಟ್ ಹೋಲ್ಡರ್ಸಿಗೆ ತೆರಿಗೆ ಇರೋದಿಲ್ಲ. ಸೊ ಈಗಿರುವಂಥ ಹೊಸ ಆದಾಯ ತೆರಿಗೆ ಕಾನೂನಲ್ಲೂ ಕೂಡ ಇದು ಈ ಹಿಂದೆ ಹೇಗಿತ್ತು ಅದನ್ನೇ ಮುಂದುವರಿಸ್ತಾ ಹೋಗಿದ್ದಾರೆ. ಸೊ ಅದು ಶೆಡ್ಯೂಲ್ 5 ಬರ್ತದೆ, ಸೆಕ್ಷನ್ 11. ಮೊದಲು ಸೆಕ್ಷನ್ 10 ಎಕ್ಸಂಪ್ಷನ್ ಇತ್ತು, ಈಗ ಸೆಕ್ಷನ್ 11ಗೆ ಅದು ಮೂವ್ ಆಗಿದೆ, 11ನೇ ಸೆಕ್ಷನ್. ಸೊ ಇದರ ಪ್ರಕಾರ ಏನಾಗ್ತಾ ಇದೆ ಅಂತಂದರೆ, ಸೊ 30% ಇರುವಂತಹ ಟ್ಯಾಕ್ಸ್ ಪೇ ಮಾಡುವಂತಹ SPVಗಳು ಏನಿವೆಯೋ ಅವುಗಳು ಸಹಜವಾಗಿ ಹೈಯರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅವರ ಯೂನಿಟ್ ಹೋಲ್ಡರ್ಸಿಗೆ ಅದನ್ನು ಪಾಸ್ ಆನ್ ಮಾಡುವಾಗ ಆ ಬೆನಿಫಿಟ್ ನಿಲ್ ಟ್ಯಾಕ್ಸ್ ರೇಟಲ್ಲಿ ನಮಗೆ ಅದರ್ ಸೋರ್ಸಲ್ಲಿ ಡಿಕ್ಲೇರ್ ಮಾಡೋದಕ್ಕೆ ಅವಕಾಶ ಇದೆ. ಅದೇ ಸಪೋಸ್ 22% ಕಟ್ತಾ ಇರುವಂಥ SPVಗಳು ಏನಿವೆಯೋ ಅವುಗಳು ಪಾಸ್ ಆನ್ ಮಾಡಿದಾಗ ಖಂಡಿತವಾಗಿ ನಾವು ಅದರ ಟ್ಯಾಕ್ಸ್ ಬರ್ಡನ್ನು ನಾವು ಹೊರಬೇಕಾಗುತ್ತೆ. ಈ ಎರಡು ವಿಷಯಗಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಸೊ ಇದೊಂದಿದೆ. ಇದರ ಬಂಡವಾಳ ವೃದ್ಧಿ, ಈಗ ಉದಾಹರಣೆಗೆ 10,000 ರೂಪಾಯಿಗೆ ವ್ಯಕ್ತಿಯೊಬ್ಬರು ರೀಟಲ್ಲಿ ಹೂಡಿಕೆ ಮಾಡಿದ್ರು. ಅದು ಕಾಲಕ್ರಮೇಣ ಎಷ್ಟೋ ವರ್ಷಗಳ ನಂತರ ಮಾರುಕಟ್ಟೆ ಏರಿಳಿತಗಳಿಗೆ ಅನುಗುಣವಾಗಿ ಒಂದಿನ 15,000 ಆಯಿತು. ಅವರು ಯಾವುದೋ ಅವಶ್ಯಕತೆಗೆ ನಗದಿನ ಅವಶ್ಯಕತೆ ಇತ್ತು, ಅದು ಮಾರಾಟ ಮಾಡಿದ್ರು. ಬಹುಶಃ 5,000 ರೂಪಾಯಿ ಲಾಭಕ್ಕೆ ಮಾರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಬಂಡವಾಳ ವೃದ್ಧಿಯನ್ನು ಹೇಗೆ ತೆರಿಗೆಗೆ ಒಳಪಡಿಸಲಾಗತ್ತೆ? ಪ್ರಸ್ತುತ ಇರುವಂಥ ನಿಮ್ಮದ ಪ್ರಕಾರ ಇವುಗಳನ್ನು ಈಕ್ವಿಟಿ ಅಂತ ಹೇಳುವಂಥ ವರ್ಗದಲ್ಲಿ ವರ್ಗಾಯಿಸಲಾಗಿದೆ. ಸೊ ಆ ಬದಲಾವಣೆ ಏನು ಮಾಡಿದಾರೋ ಅದರಿಂದಾಗಿ ನಮಗೆ 12 ತಿಂಗಳ ಅವಧಿ ಮತ್ತು 12 ತಿಂಗಳ ಕೆಳಗಿನ ಅವಧಿ, 12 ತಿಂಗಳ ಮೇಲಿನ ಅವಧಿ, ಈ ಎರಡು ಅವಧಿಯಲ್ಲಿ ನಾವು ಯಾವ ಒಂದು ಕ್ಯಾಟಗರಿಯಲ್ಲಿ ಬೀಳ್ತೇವೋ ಅದರ ರೀತಿಯಲ್ಲಿ ನಮಗೆ ತೆರಿಗೆ ನಿರ್ಣಯ ಆಗ್ತದೆ. ಸಪೋಸ್ 12 ತಿಂಗಳ ಮೇಲಿನ ಅವಧಿಯಲ್ಲಿ ನಾವು ಆ ಹೂಡಿಕೆಯನ್ನು ಇಟ್ಕೊಂಡು ಮಾರಾಟ ಮಾಡಿದ್ದೆ ಆದರೆ ಸೊ ನಮಗೆ ಈಗ ಇಂಡೆಕ್ಸೇಷನ್ ಹೇಗೂ ಇಲ್ಲ, ಆ ರೀತಿಯ ಅವಕಾಶ ಇಲ್ಲ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ನಾವು ಹೇಳ್ತೀವಿ, ಅದು 12.5% ಮೇಲೆ ಹೋಗ್ತದೆ. ಅದೇ ಶಾರ್ಟ್ ಟರ್ಮ್ ಆದರೆ 12 ತಿಂಗಳ ಒಳಗಡೆ ಈ ಕ್ಯಾಪಿಟಲ್ ಎಪ್ರಿಸಿಯೇಷನ್, ನೀವು 5,000 ಏನು ಹೇಳಿದ್ರು ಅಥವಾ ಉದಾಹರಣೆಯಲ್ಲಿ, ಸೊ ಅವರಿಗೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಥೇಳಿ 20% ಸ್ಲ್ಯಾಬಲ್ಲಿ ಫ್ಲ್ಯಾಟ್ ರೇಟ್ ಅದು ಅಪ್ಲೈ ಆಗ್ತದೆ. ಬಂದ ಲಾಭದ ಮೇಲೆ? ಹೌದು, ಲಾಭದ ಮೇಲೆ 20%. ಹೌದು 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 ಹೌದು. ಇಲ್ಲಿ ಇನ್ನೂ ಒಂದು ವಿಷಯವನ್ನು ನಾನು ಹೇಳಬೇಕು. ಕೇವಲ ಡಿವಿಡೆಂಡ್ ಮಾತ್ರ ಅಲ್ಲ. ಈಗ ನಾವು ಸಪೋಸ್ ಈಗ ಹೂಡಿಕೆ ಮಾಡಿದ ಮೊತ್ತ ಸಪೋಸ್ 10,000 ಅಂತ ಇಟ್ಕೊಳ್ಳಿ. ಈ ನಾವು ಕೊಟ್ಟ ಹಣವನ್ನು ರೀಟ್ಸ್ಗಳು ಮೊದಲ ಹಂತದಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರ್ ಏನು ಮಾಡ್ತದೋ ಆ ಹಂತದಲ್ಲಿ ತಗೊಳ್ತವೆ. ಅದರಲ್ಲಿ ಅವರಿಗೆ ಸ್ವಲ್ಪ ದುಡ್ಡನ್ನು ಅವರು ಇಟ್ಕೊಳ್ಳುವ ಅವಕಾಶ ಇದೆ. ಬಾಕಿ ಇರುವ ದುಡ್ಡನ್ನು ಅವರು
ಈ ಎಸ್ ಪಿ ವಿಗಳಿಗೆ ಹೂಡಿಕೆಗಲ್ಲದೆ ಒಂದು ರೀತಿ ಸಾಲದಲ್ಲಿ ಕೊಡುವ ಅವಕಾಶ ಕೂಡ ಮಾಡಿಕೊಡಲಾಗ್ತದೆ. ಸೊ ಆ ಸಾಲ ಏನಿದೆಯೋ ಅದಕ್ಕೆ ಒಂದಿಷ್ಟು ಬಡ್ಡಿ ಅಂತ ಹೇಳಿ ನಿಗದಿ ಮಾಡ್ತಾರೆ. ಸೊ ಆ ಬಡ್ಡಿಯ ಏನು ಇಂಟ್ರೆಸ್ಟ್ ಇದೆಯೋ ಅದು ಕೂಡ ನಮಗೆ ಆದಾಯ ಬರುವಂಥ ಸಾಧ್ಯತೆ ಇದೆ. ಅದು ಅವರ ನಿರ್ಧಾರ ಮತ್ತು ಅವರ ಮ್ಯಾನೇಜ್ಮೆಂಟ್ ಹೇಗೆ ಡಿಸೈಡ್ ಮಾಡ್ತದೆ ಅದರ ಮೇಲೆ ಹೋಗ್ತದೆ. ಸೊ ಇಲ್ಲಿ ನೀವು ಆಗ ಹೇಳಿದಾಗೆ ಬಾಡಿಗೆ ಆದಾಯ ಅಥವಾ ಡಿವಿಡೆಂಟ್ ಅಂತ ಏನು ನಮಗೆ ವಾಪಸ್ ಬರ್ತದೆ ಹೂಡಿಕೆದಾರರಿಗೆ, ಅದರಲ್ಲೂ ಕೂಡ ಒಂದಿಷ್ಟು ಸಣ್ಣ ಪ್ರಮಾಣದ ಇಂಟ್ರೆಸ್ಟ್ ಇನ್ಕಮ್ ಕೂಡ ಬರುವ ಸಾಧ್ಯತೆ ಇದೆ. ಸೊ ಅದು ಅದರ್ ಸೋರ್ಸಲ್ಲಿ ಇನ್ನೊಂದು ಹೆಡ್ಡಲ್ಲಿ ತೆರಿಗೆಗೆ ಬರ್ತದೆ. ಸಾಮಾನ್ಯವಾಗಿ ಅದಕ್ಕೂ ಕೂಡ TDS ಅಪ್ಲೈ ಆಗ್ತದೆ. TDS ಎಲ್ಲೆಲ್ಲ ಅಪ್ಲೈ ಆಗ್ತದೋ ತೆರಿಗೆ ಕಡಿತ ಅದು 10% ಅನ್ವಯ ಆಗ್ತದೆ. ಸೊ ಈ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಆಮೇಲೆ ಈಗ ನಿಮ್ಮ ಉದಾಹರಣೆಯಲ್ಲಿ ಹೇಳೋದಾದರೆ 10,000 ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದ್ದರೆ ಅದರಲ್ಲಿ ಸಪೋಸ್ ಒಂದು 75% ಅವರು ರೀಟ್ಸ್ ಆಸ್ತಿಗಳನ್ನು ಖರೀದಿ ಮಾಡೋದಕ್ಕೆ ಉಪಯೋಗ ಮಾಡಿದರೆ, ಇನ್ನೊಂದು 25% ಅಮೌಂಟನ್ನು ಅವರು ಈ ಲೋನ್ ಮೂಲಕ ಕೊಟ್ಟಿರ್ಬೋದು. ಸೊ ಈ 25% ಲೋನ್ ಏನು ಕೊಟ್ಟಿದ್ದಾರೋ ಅದನ್ನು ಒಂದು ಓವರ್ ಎ ಪೀರಿಯಡ್ ಆಫ್ 5 years ಅಂತ ಇಟ್ಕೊಳ್ಳಿ. ಸೊ ಆ ಅಮೌಂಟನ್ನು ವಾಪಸ್ ಯಾರು ಹೂಡಿಕೆ ಮಾಡಿದಾರೋ ಅವರಿಗೆ ಕ್ಯಾಪಿಟಲ್ ರೀಪೇಮೆಂಟ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟಲ್ಲಿ ವಾಪಸ್ ಕೊಡ್ತಾರೆ. ಸೊ ಯಾವಾಗ ಈ 25 ವಾಪಸ್ ಪ್ರತಿ ವರ್ಷ ಅಥವಾ ಅವರ ಒಂದು ಟರ್ಮ್ಸ್ ಏನಿದೆಯೋ ಅದೇ ಥರ ವಾಪಸ್ ಕೊಟ್ಟಾಗ ನಮ್ಮ ಈ ಕ್ಯಾಪಿಟಲ್ ಗೇನ್ಸ್ ಕಂಪ್ಯೂಟ್ ಮಾಡುವ ಹಂತದಲ್ಲಿ ನಾವು ಅದನ್ನು ನಮ್ಮ ಖರೀದಿ ಮೊತ್ತ ಏನಿದೆಯೋ ಅದರಿಂದ ಮೈನಸ್ ಮಾಡಿ ನಾವು ಲೆಕ್ಕ ಹಾಕಬೇಕಾಗುತ್ತದೆ. ಸೊ ಈ ಇನ್ನೊಂದು ಸಣ್ಣ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಹೌದು. ಅಂದರೆ ನಾವು ಕೊಟ್ಟ ಹಣ 10,000 15 ಆಯಿತು ಅಂತ ಮಾತ್ರ ಅಲ್ಲ, 10,000ದಲ್ಲಿ ಈ 5,000ದಲ್ಲಿ ಒಂದಿಷ್ಟು ಪ್ರಮಾಣ ಬಡ್ಡಿ ಇರ್ಬೋದು, ಅಥವಾ ಒಂದಿಷ್ಟು ಪ್ರಮಾಣ ನಮಗೆ ಸಪೋಸ್ 25% ನಾವು ಆ ಹಣದಲ್ಲಿ ಲೋನ್ ಕೊಟ್ಟಿದ್ದಿದ್ರೆ ಅವರ SPVಗೆ, ಸೊ ಅದನ್ನು 2,500ವನ್ನು 4,000 ಆಗಿ ಇಂಟ್ರೆಸ್ಟ್ ರೂಪದಲ್ಲೂ ಕೊಟ್ಟಿರ್ಬೋದು. ಆ ಹೆಚ್ಚುವರಿ ಏನು ಬಂತೋ ಆಗ ನಮಗೆ ಆ ಕ್ಯಾಪಿಟಲ್ ಎಪ್ರಿಸಿಯೇಷನಿಂದ ಅದನ್ನು ಕಾಸ್ಟ್ ಆಫ್ ಎಕ್ವಿಸಿಷನಿಂದ ಅದನ್ನು ಕಡಿಮೆ ಮಾಡಿ ಉಳಿದ ಅಮೌಂಟ್ ಮೇಲೆ ಮಾತ್ರ ನಾವು ತೆರಿಗೆ ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಇರುವಂಥ ಒಂದು ಸೂಕ್ಷ್ಮವಾದಂಥ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ಸರ್, ಈಗ ಸಹಜವಾದ ಮತ್ತೊಂದು ಪ್ರಶ್ನೆ ಬರುತ್ತೆ. ಇದುವರೆಗಿನ ದಾಖಲೆಗಳನ್ನ ಇದುವರೆಗಿನ ಅಂಕಿಅಂಶಗಳನ್ನು ಆಧರಿಸಿ ಹೇಳುವುದಾದರೆ ರೀಟ್ಗಳ ಮೇಲಿನ ಹೂಡಿಕೆಯಿಂದ ಸಾಧಾರಣವಾಗಿ ಎಷ್ಟು % ಟೆಕ್ನಿಕಲಿ ಬೇರೆ ಪದ ಹೇಳಿದಿರಿ, ಆದರೆ ಆಡುಮಾತಿನ ಪದವಾದ ಬಾಡಿಗೆ ವರಮಾನ ಎಷ್ಟು ನಿರೀಕ್ಷೆ ಮಾಡಬಹುದು? ಹಾಗೆ ಇದುವರೆಗಿನ ಅಂಕಿಅಂಶಗಳ ಪ್ರಕಾರ ಎಷ್ಟರ ಮಟ್ಟಿಗೆ, ಅಂದರೆ ನಾವೇನು ಬಂಡವಾಳ ವೃದ್ಧಿ ಅಂತ ಹೇಳ್ತೀವಲ್ಲ, ಅಂದರೆ ಆಸ್ತಿಯ ಮೌಲ್ಯದಲ್ಲಿನ ಹೆಚ್ಚಳ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು ಸರ್? ನಾವು ಈಗ ಪ್ರಸ್ತುತ ಇರುವಂಥ ಲಿಸ್ಟೆಡ್ ಯಾವುದೆಲ್ಲ ರೀಟ್ಸ್ಗಳಿದೆ, ನಾನಿಲ್ಲಿ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಓಪನ್ ಇನ್ಫಾರ್ಮೇಷನ್ ಪ್ರಕಾರ ಯಾವುದೆಲ್ಲ ಮಾಹಿತಿ ಇದೆಯೋ ಅವರ ಎಲ್ಲ ಒರಿಜಿನಲ್ ಕ್ಯಾಪಿಟಲ್ ಏನು IPO ಆದಾಗ ಅಥವಾ ಅದನ್ನು ಆದ್ಯದ ಹಂತದಲ್ಲಿ ಏನು ಅವರು ರಿಲೀಸ್ ಮಾಡಿದರೋ ಆಗಿರುವಂಥ ಮೂಲ ಬಂಡವಾಳ ನೋಡಿದರೆ 40,000 ಕೋಟಿ ಎಲ್ಲ ಈ ಕಂಪನಿಗಳ ಲಿಸ್ಟೆಡ್ ಕಂಪನಿಗಳ ಒಟ್ಟು ಹೂಡಿಕೆ. ಆ ಪ್ರಾಪರ್ಟಿ ಇವತ್ತು ಆಲ್ಮೋಸ್ಟ್ 2 ಲಕ್ಷದ ಮೇಲೆ ಮೌಲ್ಯ ಹೊಂದಿದೆ 6 ವರ್ಷದ ಅವಧಿಯಲ್ಲಿ. 2019ರಲ್ಲಿ ಮೊದಲ ರೀಟ್ಸ್ ಇಂಡಿಯಾದಲ್ಲಿ ಬಂತು, ಅದಾದ ನಂತರ 2 ಸುಮಾರು ಬಂದಿವೆ. ಸೊ ಈಗ ಪ್ರಸ್ತುತ 5 ರೀಟ್ಸ್ಗಳಿವೆ. ಸೊ ನಾವೇ ಲೆಕ್ಕ ಹಾಕ್ಬೋದು ಎಷ್ಟು ಪಾಲು ಅದರ ಮಾರ್ಕೆಟ್. 40,000 ಕೋಟಿ ಇದ್ದಿದ್ದು 2 ಲಕ್ಷ ಕೋಟಿ ಆಲ್ಮೋಸ್ಟ್ ಹಂತಕ್ಕೆ ಬಂದಿದೆ. ಸೊ ಇದು ಒಂದು ಗಣನೀಯವಾದಂಥ ಏರಿಕೆಯ ವಿಷಯ. ಸೊ ಅದಲ್ಲದೆ ಬಾಡಿಗೆ ಆದಾಯ ಅಥವಾ ಅದು ಡಿವಿಡೆಂಡ್ ರೂಪದಲ್ಲೇ ಬರ್ತದೆ. ಅದಲ್ಲದೆ ಇಂಟ್ರೆಸ್ಟ್ ಇನ್ಕಮ್, ಯಾವುದಾದ್ರೂ ನಾವು ಹೂಡಿಕೆ ಮಾಡಿದಂಥ ಮೊತ್ತದಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಇದ್ದರೆ ಅದು ಕೂಡ ನಮಗೆ ಬರ್ತದೆ. ಹೆಚ್ಚು ಕಮ್ಮಿ ಈ ಆದಾಯದಲ್ಲಿ ನಾವು ನಿರೀಕ್ಷೆ ಮಾಡುವಂಥದ್ದು ಒಂದು 7-8% ಸಹಜವಾಗಿ ಡಿವಿಡೆಂಡ್ ಬರ್ತದೆ. ಸೊ ಅದಲ್ಲದೆ ಏನು ಅಪ್ರಿಸಿಯೇಷನ್ ಇದೆಯೋ ಅದು ಹೆಚ್ಚು ಕಮ್ಮಿ ಎಲ್ಲ ಸೇರಿಸಿದರೆ ನಮಗೆ ಒಂದು 12% ಯಾವುದೇ ರೀತಿಯ ತೊಡಕಿಲ್ಲದೆ ಬರುವಂಥದ್ದು ನಾವು ನಿರೀಕ್ಷೆ ಮಾಡಬಹುದು ಇದುವರೆಗಿನ. ಹೌದು. ಆದರೆ ಇದುವರೆಗಿನ ಆದಾಯ ಮುಂದಿನದಕ್ಕೆ ಖಾತ್ರಿ ಅಲ್ಲ. ಆದರೆ
ಆ ಎಚ್ಚರ ಕೂಡ ಹೌದು ಹೂಡಿಕೆದಾರನಿಗೆ ಹೌದು ಇರಬೇಕಾಗುತ್ತೆ. ಹೌದು ಆದರೆ ಈ ಸ್ಟೇಟ್ಮೆಂಟ್ ನಾವು ಕನ್ಫರ್ಮ್ ಮಾಡುವ ಮೊದಲು ನಾವು ಕೆಲವೆಲ್ಲ ಡ್ಯೂ ಡೆಲಿಜೆನ್ಸ್ಗಳನ್ನು ನಾವು ಮಾಡಬೇಕಾಗ್ತದೆ. ಅದು ವಿಷಯ ನೀವು ಹೇಳಿರೋದು ಹೌದಾಗಿದ್ದರೂ ಕೂಡ ಆ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇದೆ. ಯಾವ ಸಂದರ್ಭದಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳುವಂಥದ್ದು ನಾವು ಮುಂದೆ ಕೂಡ ಮಾತುಕತೆ ಮಾಡೋಣ. ಸೊ ಆ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು. ಸರ್, ಈಗಾಗಲೇ ಮ್ಯೂಚುವಲ್ ಫಂಡ್ಗಳಲ್ಲಿ, ನಿಶ್ಚಿತ ಠೇವಣಿಗಳಲ್ಲಿ ಹಾಗೂ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾ ಇರುವ ಒಬ್ಬ ವ್ಯಕ್ತಿಗೆ, ಮಾರುಕಟ್ಟೆಯ ಬಗ್ಗೆ ಸ್ವಲ್ಪ ಮಟ್ಟಿಗಿನಾದರೂ ಅರಿವಿರುವ ವ್ಯಕ್ತಿಗೆ ರೀಟ್ಗಳ ಮೇಲಿನ ಹೂಡಿಕೆ ಅವನ ಪೋರ್ಟ್ಫೋಲಿಯೋ ವೈವಿಧ್ಯೀಕರಣ ಅಥವಾ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಒಳಿತಾಗತ್ತೆ ಅಥವಾ ಅದರ ಅಗತ್ಯ ಇಲ್ಲ ಅಂತ ಏನಾದ್ರು ಅನಿಸುತ್ತೋ, ಅಥವಾ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ ಸರ್ ಇವುಗಳ ಮೇಲೆ ಹೂಡಿಕೆ ಮಾಡುವ ಅಗತ್ಯತೆ? ಎಲ್ಲ ಹೂಡಿಕೆಗಳಿಗೂ ಕೂಡ ಅದರದ್ದೇ ಆದಂಥ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಇದ್ದೇ ಇದೆ. ನಾವು ಷೇರುಗಳಲ್ಲಿ ನಮ್ಮ ಹಣವನ್ನು ತೊಡಗಿಸಿದರೆ ಖಂಡಿತವಾಗಿ ಅದು ಮೇಲೆ ಹೋಗ್ತದೆ. ಆದರೆ ಯಾವ ಸಮಯ ಅಂತ ನಮಗೆ ಹೇಳೋದಕ್ಕಾಗೋದಿಲ್ಲ. ಆ ಒಂದು ಅವಕಾಶ ಇದೆ. ಅಥವಾ ಆ ಕಂಪನಿ ಚೆನ್ನಾಗಿಲ್ಲ ಅಂತಂದರೆ ಅದು ಶೂನ್ಯಕ್ಕೆ ಹೋಗ್ಲೂಬೋದು. ಹಾಗಾಗಿ ಆ ರಿಸ್ಕ್ ಯಾವತ್ತೂ ಇದ್ದೇ ಇದೆ. ಮ್ಯೂಚುವಲ್ ಫಂಡ್ಗಳು ಪುನಃ ವೆರೈಟಿ ಆಫ್ ಮ್ಯೂಚುವಲ್ ಫಂಡ್ಗಳಿದೆ. ಸಪೋಸ್ ಅದು ಈಕ್ವಿಟಿ ಅಂತ ತಿಳ್ಕೊಳ್ಳೋಣ. ಹೈಯೆಸ್ಟ್ ರಿಸ್ಕ್ ಇರುವಂಥದ್ದು ಈಕ್ವಿಟಿ ಸೆಗ್ಮೆಂಟಲ್ಲಿ. ಆ ಹೂಡಿಕೆಯನ್ನು ಮ್ಯೂಚುವಲ್ ಫಂಡ್ ಟ್ರಸ್ಟ್ಗಳು ಯಾವುದ್ರಲ್ಲಿ ಮಾಡ್ತದೋ ಆ ಆಧಾರದ ಮೇಲೆ ಅವುಗಳ ಪರ್ಫಾರ್ಮೆನ್ಸ್ ಹೋಗ್ತದೆ. ಸೊ ಯಾವುದೋ ಒಂದು ಟ್ರೆಂಡಲ್ಲಿ ಡೌನ್ಫಾಲ್ ಆಯಿತು ಅಂತಂದರೆ ಸಹಜವಾಗಿ ಅದೆಲ್ಲ ಡೌನ್ಫಾಲಿಗೆ ಹೋಗ್ತದೆ. ಸೊ ಇನ್ನೊಂದು ಇರುವಂಥದ್ದು FD. ಇದಕ್ಕೆ ಕಂಪೇರ್ ಮಾಡಿದರೆ ನಮಗೆ ಯಾವುದೇ ರಿಸ್ಕು ಇಲ್ಲ. ಸಹಜವಾದ ರಿವಾರ್ಡು 5, 6, 7% ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. 8ಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡುವ ಹಾಗಿಲ್ಲ. ಆದರೆ ಈ ರೀಟ್ಸ್ಗಳಲ್ಲಿ ನಮಗೆ ನಿರಂತರವಾದಂಥ ಆದಾಯ ಬರುವ ಕಾರಣ ಆ ಸೇಫ್ಟಿ ಆ್ಯಂಗಲಲ್ಲಿ ಯಾವುದೇ ರೀತಿಯ ತೊಂದರೆ ನಾವು ಕಾಣೋದಿಲ್ಲ. ಸೊ ಕೆಲವೆಲ್ಲ ಇನ್ಫಾರ್ಮೇಷನನ್ನು ನಾವು ಮತ್ತಷ್ಟು ಡೀಪ್ ಡೈವ್ ಅಥವಾ ಒಂದಷ್ಟು ಮಾಹಿತಿಯನ್ನು ನಾವು ಸಂಗ್ರಹಿಸಬೇಕಾಗುತ್ತೆ. ಏನಂತಂದರೆ ಯಾವ ಕ್ಯಾಟಗರಿಯ ರೀಟ್ಸ್ಗಳಲ್ಲಿ ಈ ಸಂಸ್ಥೆಗಳು ಹೂಡಿಕೆ ಮಾಡ್ತದೆ ಅಂತ ಹೇಳುವಂಥದ್ದು. ಸಾಮಾನ್ಯವಾಗಿ ಆಫೀಸ್ ಸ್ಪೇಸ್ ಅಂತ ನಾವೇನು ಹೇಳ್ತೀವೋ, ಇವತ್ತು ಕೋವಿಡ್ ಥರದ ಸಿಚುವೇಶನ್ ಬಂತು ಅಂತ ಇಟ್ಕೊಳ್ಳಿ. ನಾಳೆ ಎಲ್ಲ ಆಫೀಸ್ಗಳನ್ನು ಮುಚ್ಚಿ ಮನೆಯಿಂದ ಕೆಲಸ ಮಾಡಿ ಅಂತ ಹೇಳುವಂಥ ಒಂದು ಸನ್ನಿವೇಶ ಬಂತು ಅಂತಾದರೆ ಆಗ ಅಲ್ಲಿ ಯಾವತ್ತೂ ಕೂಡ ಆಕ್ಯುಪೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅವರ ಕಾಂಟ್ರಾಕ್ಟ್ಗಳು ಕೂಡ ಅದೇ ರೀತಿ ಡಿಸೈನ್ ಮಾಡಿರಬಹುದು ಅಥವಾ ಮಾಡಿರ್ತಾರೆ. ಸೊ ಆದರೂ ಕೂಡ ಕೆಲವು ಸನ್ನಿವೇಶದಲ್ಲಿ ಲಾಕಿನ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಅವರ ಬಾಡಿಗೆ ಆದಾಯವನ್ನು ನಿರಂತರತೆಯನ್ನು ಅವರು ಕಾಪಾಡ್ತಾರೆ. ಸೊ ಬೇಕಾಬಿಟ್ಟು ನಮ್ಗೆ ಬೇಡ ಇವತ್ತು ನಾಳೆಯಿಂದ ನಾವು ಬರೋದಿಲ್ಲ ಅಂತ ಹೇಳುವಂಥದ್ದು ಅವಕಾಶ ಇಲ್ಲ. ಸಾಮಾನ್ಯವಾಗಿ ಅದು ಮಿನಿಮಮ್ ಲಾಕಿನ್ 3 ವರ್ಷ, 9 ವರ್ಷದ ಅವಧಿ ಇದ್ದರೂ ಕೂಡ ಮಿನಿಮಮ್ ಲಾಕಿನ್ 3 ಇಯರ್ಸ್, 6 ಇಯರ್ಸ್ ಈ ಥರ ಲಾಕಿನ್ ಇದ್ದೇ ಇರ್ತದೆ. ಹಾಗಾಗಿ ಅವರು ಬಂದರೂ ಬರೋದಿದ್ದರೂ ಬಾಡಿಗೆ ನಿರಂತರವಾಗಿ ಬರುವಂಥ ಅವಕಾಶ ಇರ್ತದೆ. ಆ ಮಧ್ಯದಲ್ಲಿ ಅವರು ಬೇರೆಯವರನ್ನು ಹುಡುಕಿ ಆ ಆಕ್ಯುಪೆನ್ಸಿ ಏನಿದೆಯೋ ಅದು 80-90ರ ಮೇಲೆ ಇರುವ ಹಾಗೆ ಅವರು ಯಾವತ್ತೂ ನೋಡ್ಕೊಳ್ತಾರೆ. ಸೊ ಈ ಒಂದು ವಿಷಯವನ್ನು ನಾವು ಗಮನದಲ್ಲಿಡಬೇಕು. ಅಂದರೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ದೃಷ್ಟಿಯಿಂದ ಇವು ಮಹತ್ವದ್ದೇ ಆಗುತ್ತೆ. ಹೌದು, ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನಲ್ಲಿ ಒಂದಿಷ್ಟು ನಾವು ಒಟ್ಟು ಪೋರ್ಟ್ಫೋಲಿಯೋದಲ್ಲಿ ನೋಡೋದಾದರೆ ನಮ್ಮದು ಒಂದು 10% ಈ ಪರ್ಟಿಕ್ಯುಲರ್ ಸೆಗ್ಮೆಂಟಿಗೆ ನಾವು ಹಾಕೋದು ರೀಟ್ಗಳ ಮೇಲೆ ಒಳ್ಳೆಯದೇ. ಸೊ ಎಲ್ಲ ಒಂದೇ ಕಡೆಗೆ ಹಾಕೋದಕ್ಕಿಂತ ಒಂದು 10% ನಮ್ಮ ಒಟ್ಟು ಹೂಡಿಕೆಯ ವ್ಯಾಲ್ಯೂಗಳಲ್ಲಿ ಇದನ್ನು ನಾವು ಇಟ್ಕೊಳ್ಳೋದು ಒಳ್ಳೆಯದು. ಅಪ್ ಟು ನಾಟ್ ಮೋರ್ ದೆನ್ 25, ಬಟ್ ನಮ್ಮ ರಿಸ್ಕ್ ಅಪೆಟೈಟ್ ಮೇಲೆ ಹೋಗ್ತದೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸರ್, ಕೆಲವು ನಿಶ್ಚಿತ ಠೇವಣಿಗಳು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಯನ್ನು ಕೊಡ್ತವೆ. ಅದು 8ಕ್ಕಿಂತ ಸ್ವಲ್ಪ ಜಾಸ್ತಿ ಆಸ್ಪಾಸಲ್ಲಿ ಇದ್ದಿರ್ಬೋದು, ಸ್ವಲ್ಪ ಜಾಸ್ತಿ ಇದರಲ್ಲಿ. ರೀಟ್ನಲ್ಲಿ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು ಇದುವರೆಗಿನ ಅಂಕಿಅಂಶಗಳ ಪ್ರಕಾರ ಅನ್ನೋದನ್ನು ನೀವು ಈಗಾಗಲೇ ತಿಳಿಸಿದ್ದೀರಿ. ಉದಾಹರಣೆಗೆ ಒಬ್ಬ ಹಿರಿಯ ನಾಗರಿಕ, ಅವರಿಗೆ ಸಹಜವಾಗಿ ಒಂದು ನಿಶ್ಚಿತವಾದ ಆದಾಯ ಬೇಕಾಗತ್ತೆ. ಅವರಿಗೆ ಹೆಚ್ಚಿನ ಮಟ್ಟಿನ ರಿಸ್ಕ್ ತಗೊಳ್ಳಿಕ್ಕೆ ಅವರಿಗೆ ಮನಸ್ಸಿರಲ್ಲ, ಸಹಜವಾಗಿ ಒಂದು ವಯಸ್ಸಿನ ಕಾರಣದಿಂದಾಗಿ. ಇಂಥ ವ್ಯಕ್ತಿಗಳು FDಗಳಲ್ಲಿ ಅಂದರೆ ನಿಶ್ಚಿತ ಠೇವಣಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಹೆಚ್ಚು ಸುರಕ್ಷಿತವೋ ಅಥವಾ ರೀಟ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದು ಹೆಚ್ಚು ಯೋಗ್ಯವಾದ ಕಾರ್ಯ ಆಗತ್ತೋ? ವಿಶೇಷವಾಗಿ ಹೇಳೋದಾದರೆ ಹಿರಿಯ ನಾಗರಿಕರಿಗೆ, ಇದು 28 ವರ್ಷ ವಯಸ್ಸಿನ ಒಬ್ಬ ಯುವಕನಿಗೆ ಅಲ್ಲ ಈ ಪ್ರಶ್ನೆ. ಇಲ್ಲಿ ಯಾರಿಗೆ ಬೇಕಾದರೂ ಕೂಡ ಹೂಡಿಕೆ ಮಾಡುವಂಥ ಅವಕಾಶ ಇದೆ, ಅದರಲ್ಲಿ ಯಾವುದೇ ರೀತಿಯ ತೊಡಕಿಲ್ಲ. ಆದರೆ ನೀವು ಹೇಳಿದಾಗೆ ವಯಸ್ಸು ಆದ ಕಾರಣ ಅವರ ಹಣದ ಬಗ್ಗೆ ಖಾತ್ರಿ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರ್ತದೆ. ಅದು ಕೂಡ ವಯಸ್ಸಾದ ಹಾಗೆ ನಮ್ಮ ಹಣ ಯಾವತ್ತು ಪ್ರೊಟೆಕ್ಟೆಡ್ ಮೋಡಲ್ಲಿರಬೇಕು. ನಾಳೆ ನಾವು ದುಡಿದಂಥ ಸಂಪಾದನೆ ಮಾಡಿದಂಥ ಹಣ ಯಾವತ್ತೂ ಕೂಡ
ನಷ್ಟ ಆಗೋದಕ್ಕೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಏನು ಗಮನಿಸಬೇಕು ಅಂತ ಹೇಳಿದರೆ, ಪ್ರತಿ 3 ತಿಂಗಳಿಗೆ ಒಂದು ಸಲ ಈ ಎಲ್ಲ ರೀಟ್ಸ್ ಸಂಸ್ಥೆಗಳು ಅವರ ತ್ರೈಮಾಸಿಕ ಅಂಕಿಅಂಶಗಳನ್ನು ಪಬ್ಲಿಷ್ ಮಾಡಬೇಕು. ಸೊ ಈ ಸಂದರ್ಭದಲ್ಲಿ ಅವ್ರು ಬರುವಂತಹ ಏನು ಡೇಟಾ ಇದೆಯೋ ಅದನ್ನು ನಾವು ಅನಲೈಸ್ ಮಾಡುವಂಥ ಒಂದು ಪರಿಪಾಠವನ್ನು ಇಟ್ಕೊಳ್ಬೇಕು. ಸೊ ನಮ್ಮ ಯಾವುದೇ ಡಿಸಿಷನ್ ಆದರೂ ಕೂಡ ಸಡನ್ನಾಗಿ ಅದು ಝೀರೋ ಆಗೋದು ಅಥವಾ ಲಾಸಿಗೆ ಟರ್ನ್ ಆಗೋದಿಲ್ಲ ಯಾವತ್ತೂ ಕೂಡ. ಸೊ ಅದು ಕೂಡ ಗ್ರ್ಯಾಜುವಲ್ ರಿಡಕ್ಷನ್, ಅಥವಾ ಒಂದು ವೇಳೆ ಆಯಿತು ಅಂತ ಅಂದರೂ ಕೂಡ ಅದಕ್ಕೆ ಆ ಒಂದು ಟೆಸ್ಟಿಂಗ್ ಅಥವಾ ನಮ್ಮ ಗಮನ ಯಾವತ್ತೂ ಕೂಡ ಇರಬೇಕು. ಸೊ ಒಂದು ಸಂದರ್ಭದಲ್ಲಿ ನಮಗೆ ಇದು ನಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನು ಮೀರಿ ನಮಗೆ ಆದಾಯ ಕೊಡೋದಿಲ್ಲ ಅಂತ ಕಂಡು ಬಂದರೆ ನಾವು ಖಂಡಿತವಾಗಿ ಯಾವುದೇ ಸಮಯದಲ್ಲಿ ಆ ಹಣವನ್ನು ವಿಡ್ರಾ ಮಾಡುವಂಥ ಅವಕಾಶ ಇದ್ದೇ ಇದೆ, ಅದರಲ್ಲೇನೂ ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಮಾಡರೇಟ್ ರಿಟರ್ನ್ ಇರುವಂಥ ಒಂದು ಹೂಡಿಕೆ ಹೊರತು ಇದು ಎಫ್ ಡಿಗೆ ಯಾವತ್ತೂ ಕೂಡ ಇದನ್ನು ಡೈರೆಕ್ಟಾಗಿ ಕಂಪೇರ್ ಮಾಡುವಂಥ ಪ್ರಾಡಕ್ಟ್ ಅಲ್ಲ. ಯಾಕಂತಂದರೆ ಎಫ್ ಡಿಯಲ್ಲಿ ಹಿರಿಯ ನಾಗರಿಕರಿಗೆ 0.5% ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ. ಸಪೋಸ್ 6 ಇದ್ದರೆ 6.5, ಬಾಕಿ ಇರೋರಿಗೆ 6 ಇದ್ದರೆ ಇವರಿಗೆ 6.5 ಕೊಡ್ಬೋದು, 7 ಇದ್ದರೆ 7.5 ಬರ್ಬೋದು. ಸೊ ಇದು ಕೂಡ RBI ಪಾಲಿಸಿ ಅಥವಾ ನಮ್ಮ ಹಣದುಬ್ಬರದ ನಿರ್ವಹಣೆಯ ವಿಷಯದ ಸಂಬಂಧಿತವಾದಂತಹ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಷನ್ ಬಗ್ಗೆ ಏನಿದೆಯೋ ಅದು ಕೂಡ ಏರಿಳಿತ ಆಗ್ತಾ ಇರ್ತದೆ. ಆದರೆ ರೀಟ್ಸ್ಗಳಲ್ಲಿ ಹೆಚ್ಚಾಗಿ ಈ ಆದಾಯ ನಿರಂತರತೆಯನ್ನು ಕಾಪಾಡುವಂಥ ಒಂದು ಉದ್ದೇಶದಿಂದ ಯಾವತ್ತೂ ಕೂಡ ನಿಮಗೆ ರೀಟ್ಸ್ಗಳಲ್ಲಿ ಲಾಕಿನ್ ಮಾಡುವ ಕಾರಣ ಒಂದು ವರ್ಷಕ್ಕೆ 5% ಅಪ್ರಿಸಿಯೇಷನ್ ಖಂಡಿತವಾಗಿ ಇದ್ದೇ ಇರ್ತದೆ. ಸೊ ಇದು ಒಂದು ಪಾಸಿಟಿವ್ ಅಂಶ. ಆದರೆ ನಮಗೆ ಬಡ್ಡಿಯಲ್ಲಿ ಆ ಥರ ಹೇಳೋದಕ್ಕೆ ಸಾಧ್ಯ ಇಲ್ಲ. 0.5% ಮೇಲೂ ಹೋಗ್ಬೋದು, 0.5% ಕೆಳಗಡೆ ಹೋಗ್ಬೋದು. ಇದು ಪ್ಯೂರ್ಲಿ RBI ಪಾಲಿಸಿಗಳ ಮೇಲೆ ಅವಲಂಬಿತವಾಗಿದೆ. ಸೊ ರೀಡ್ಸ್ಗಳಲ್ಲಿ ಸಾಮಾನ್ಯವಾಗಿ ಆದಾಯ ಯಾವತ್ತೂ ಕೂಡ ಮೇಲ್ಗಡೆನೇ ಹೋಗುವಂಥ ಸಾಧ್ಯತೆ ಹೆಚ್ಚು. ಅದೇ ಥರ ಕ್ಯಾಪಿಟಲ್ ಅಪ್ರಿಸಿಯೇಷನ್, ಈ ಹೊಸ ಬಿಲ್ಡಿಂಗ್ಗಳನ್ನು ಅಥವಾ ಆಸ್ತಿಗಳನ್ನು ಖರೀದಿಸುವಾಗ ಅಲ್ಲೂ ಕೂಡ ನಾವು ಹೆಚ್ಚಿನ ಹಣವನ್ನು ಹೂಡಿ ಖರೀದಿ ಮಾಡಬೇಕಾಗ್ತದೆ, ಅಂದರೆ ಈ ರೀಟ್ಸ್ಗಳು. ಸೊ ಈ ವ್ಯತ್ಯಾಸಗಳನ್ನು ನಾವು ಯಾವತ್ತೂ ನೋಡಬೇಕು. ಸೊ ಯಾವುದೇ ರೀತಿಯಲ್ಲಿ ಹೇಳೋದಾದರೂ ಕೂಡ ಒಂದು ಮಾಡರೇಟ್, ಒಂದು 12% ಎಲ್ಲ ಸೇರಿ ನಾವು ನಿರೀಕ್ಷೆ ಮಾಡಬಹುದು, ಅದೇನು ತೊಂದರೆ ಇಲ್ಲ. ಸೊ ಬಡ್ಡಿ ಆದಾಯ ಆದರೆ ಅದು ನಮಗೆ 7.5 ಅದಕ್ಕಿಂತ ಜಾಸ್ತಿ ನಮಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಪೋಸ್ಟ್ ಆಫೀಸಲ್ಲಿ ಇಟ್ಟರೆ ಮೇ ಬಿ 8% ನಮಗೆ ಸಿಗುವ ಸಾಧ್ಯತೆ ಇದೆ. ಆದರೂ ಕೂಡ ನಿಮಗೆ ಒಂದು 4% ಕ್ಲಿಯರ್ ಅಪ್ಸೈಡ್ ಆದಾಯ ನಾವು ನಿರೀಕ್ಷೆ ಮಾಡ್ಬೋದು. ಇದನ್ನು ನೀವು ದೀರ್ಘಾವಧಿಗೆ ನೀವು ಲೆಕ್ಕ ಹಾಕಿದರೆ ಅದು ಎಷ್ಟೋ ಮೊತ್ತ ಜಾಸ್ತಿ ಆಗ್ತದೆ. ಅದನ್ನು ನಾವು ಇಲ್ಲಿ ಗಮನಿಸಬೇಕಾದಂಥದ್ದು. ಸೊ ಹಾಗಾಗಿ ಯಾವುದೇ ರೀತಿಯ ಆತಂಕದಲ್ಲಿ ಪಡುವಂಥ ಅಗತ್ಯ ಕಾಣೋದಿಲ್ಲ. ಅದೇ ಪ್ರತಿ 3 ತಿಂಗಳಿಗೆ ಒಂದು ಸಲ ನಾವು ಅದನ್ನು ನಿರಂತರವಾಗಿ ಹಣಕಾಸಿನ ವಿಷಯಗಳನ್ನು ನಾವು ಸಂಗ್ರಹಿಸಿ ಅದನ್ನು ನಮಗೆ ಮುಂದುವರಿಸಬೇಕೋ ಬೇಡವೋ ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ರಿಸ್ಕ್ ಅಸೆಸ್ಮೆಂಟ್ ಫ್ಯಾಕ್ಟ್ರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಡೌನ್ ಇರ್ಬೋದು, ಅದರ ಅರ್ಥ ಆ ಪ್ರಾಪರ್ಟಿಗಳ ವ್ಯಾಲ್ಯೂ ಡೌನ್ ಆಗಿದೆ ಅಂತ ಅರ್ಥ ಅಲ್ಲ. ಇಲ್ಲಿ ಡಿಮಾಂಡ್ ಮತ್ತು ಪೂರೈಕೆಯ ಮೇಲೆ ಹೇಗೆ ಗ್ಲೋಬಲ್ ಮಾರ್ಕೆಟ್ ಅಥವಾ ಇಂಡಿಯನ್ ಅದರ್ ಮಾರ್ಕೆಟ್ಗಳು ಏರಿಳಿತದಲ್ಲಿ ಹೋಗ್ತದೋ ಅದು ಪ್ಯೂರ್ಲಿ ಸೆಂಟಿಮೆಂಟ್ ಅಥವಾ ಬೇರೆ ಯಾವುದೇ ರೀತಿಯ ನ್ಯೂಸ್, ಈ ವಾರ್ತೆಗಳ ಆಧಾರದ ಮೇಲೆ ಅದು ಏರಿಳಿತವಾಗಿ ಸಹಜವಾಗಿ ಕಾಣ್ತದೆ. ಈಗ ಯುದ್ಧದ ಸಂದರ್ಭ ಸಹಜವಾಗಿ ಎಷ್ಟೋ ಕೆಳಗಡೆ ಹೋಗಿದ್ದೆ. ಸೊ ಇನ್ನೂ ಪುನಃ ಅದು ಪಿಕಪ್ ಆಗಿ ಮೇಲೆ ಹೋಗುವಂಥ ಅವಕಾಶ ಇದ್ದೇ ಇದೆ. ಅದರ ಅರ್ಥ ನಾವು ಗಾಬರಿಪಟ್ಟು ನಮ್ಮ ಎಲ್ಲ ಹೂಡಿಕೆಗಳನ್ನು ಲಿಕ್ವಿಡೇಟ್ ಮಾಡಿ ನಷ್ಟದಲ್ಲಿ ಮಾರಾಟ ಮಾಡಬೇಕು ಅಂತ ಅಲ್ಲ. ಆದರೆ ಆಸ್ತಿಯ ಮೌಲ್ಯ ನಾವು ನೋಡಲೇಬೇಕು ಯಾವತ್ತೂ ಕೂಡ. ಅದು ನಮಗೆ ಯಾವತ್ತು ಧೈರ್ಯವನ್ನು ಕೊಡುವಂಥದ್ದು. ಆ ಮೊತ್ತ ಯಾವ ತನಕ ಕಡಿಮೆ ಆಗೋದಿಲ್ಲೋ ಅಲ್ಲಿಯ ತನಕ ನಾವು ಯಾವತ್ತೂ ಸೇಫ್ ಆಗಿದ್ದೀವಿ ಅಂತ ತಿಳ್ಕೊಳ್ಬೋದು. ರೀಟ್ನ ಪಾಸಿಟಿವ್ ಅಂದರೆ ಧನಾತ್ಮಕವಾದ ಹಲವು ಅಂಶಗಳ ಬಗ್ಗೆ ಹೇಳಿದ್ದೀರಿ. ರೀಟ್ನಲ್ಲಿರುವ ನಕಾರಾತ್ಮಕ ಅಂಶಗಳು, ನಕಾರಾತ್ಮಕ ಅಂತಂದರೆ ಕೆಟ್ಟದ್ದು ಅನ್ನೋ ಅರ್ಥದಲ್ಲೇ ಇಲ್ಲ, ಆದರೆ ಒಂದು ಹೂಡಿಕೆದಾರರು ಎಚ್ಚರಿಕೆ ವಹಿಸಲೇಬೇಕಾದ ಸಂಗತಿಗಳು ಖಂಡಿತವಾಗಿಯೂ ಇದರಲ್ಲೂ ಇದ್ದಿರಬಹುದು. ಆ ಅಂಶಗಳು ಯಾವುವು? ಅದ್ರ ಮೇಲೆ ಸ್ವಲ್ಪ ಬೆಳಕು ಚೆಲ್ತೀರಾ? ಇಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯವಾದಂಥ ವಿಷಯ ಅಂದರೆ ಆದಾಯದ ಖಾತ್ರಿ
ಎರಡನೇದು ಇಲ್ಲಿಯ ಆಸ್ತಿಗಳ ಆ, ಮೌಲ್ಯ. ಈ ಎರಡು ಮಾಹಿತಿಯನ್ನು ನಾವು ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವ ತನಕ ನಮ್ಮ ರೀಡ್ಸ್ಗಳ ಆದಾಯ ಡೌನ್ವರ್ಡ್ ಟ್ರೆಂಡಲ್ಲಿ ಬರೋದಿಲ್ವೋ ಅದನ್ನು ನಾವು ಸೇಫ್ ಅಂತ ಹೇಳಿ ತಿಳ್ಕೊಳ್ಬೋದು. ಅದೇ ರೀತಿ ಪ್ರತಿ 6 ತಿಂಗಳಿಗೆ ಒಂದು ಸಲ ಇವರ ಇಂಡಿಪೆಂಡೆಂಟ್ ವ್ಯಾಲ್ಯೂರ್ಗಳಿಂದ ಈ ಆಸ್ತಿಗಳ ಮೌಲ್ಯಮಾಪನವನ್ನು ಮಾಡಿಸಬೇಕಾಗ್ತದೆ. ಹಾಗಾಗಿ ಆ ಮೌಲ್ಯದಲ್ಲಿ ಎಲ್ಲಿಯ ತನಕ ತೊಂದರೆ ಇಲ್ವೋ ಅಥವಾ ಏರುಗತಿಯಲ್ಲಿ ಅದು ಹೋಗ್ತಾ ಇರ್ತದೋ ಅಲ್ಲಿಯ ತನಕ ಯಾವತ್ತೂ ಕೂಡ ಹೂಡಿಕೆದಾರರು ಅನಗತ್ಯವಾಗಿ ಗಾಬರಿ ಆಗುವಂಥ ಅವಕಾಶ ಇಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯವಾದಂಥ ವಿಷಯ ಅಂತಂದರೆ ಪ್ರತಿ ಹಂತದಲ್ಲಿ ಇವರು ಈ ರೀಡ್ಸ್ ಸಂಸ್ಥೆಗಳು ತ್ರೈಮಾಸಿಕ ಅಂಕಿಅಂಶಗಳನ್ನು ಪಬ್ಲಿಷ್ ಮಾಡಬೇಕು. ಇವುಗಳ ಆಕ್ಯುಪೆನ್ಸಿ ಇನ್ಫಾರ್ಮೇಷನನ್ನು ನಾವು ಇವತ್ತು ಪಬ್ಲಿಕ್ಲಿ ಅದೇ ಸಂಸ್ಥೆಗಳ ವೆಬ್ಸೈಟ್ ಮೂಲಕ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಬಹುದು. ಅದಲ್ಲದೆ ನಾವು ಇಂಡಿಯನ್ ರೀಡ್ಸ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಇದೆ. ಇದು ಕೂಡ ಯಾರು ಬೇಕಾದರೂ ಕೂಡ ಹೋಗಿ ನೋಡಿ ಆ ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಈ ಬಾಡಿಗೆ ಅಥವಾ ಈ ರೀಡ್ಸ್ಗಳಲ್ಲಿ ಹೂಡಿಕೆ ಮಾಡುವಂಥ ಯಾವುದೇ ಇನ್ವೆಸ್ಟರ್ ಆದರೂ ಕೂಡ ಈ ಅಂಕಿಅಂಶಗಳನ್ನು ನೋಡಿಕೊಂಡು ಆ ಪ್ರತಿ ಸಂಸ್ಥೆಯ ಡೇಟಾ ಏನಿದೆಯೋ ಅದು ಪ್ರತಿ ಕ್ವಾರ್ಟ್ರಲ್ಲಿ ಹೆಚ್ಚಿನ ಹೂಡಿಕೆಗೆ ಅವಕಾಶ ಇದೆಯೋ ಇಲ್ವೋ ಅಂತ ಹೇಳುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆಮೇಲೆ ಇನ್ನೊಂದು ಅಂಶ ಏನು ಅಂತಂದರೆ ಈ ಕೋವಿಡ್ ಥರ ಸಿಚುವೇಶನ್ ನಾನು ಆಗಲೇ ಹೇಳಿದೆ. ಸೊ ಅಂಥ ಅವಕಾಶ ಔಟ್ ಆಫ್ ಅಂಥ ಸಿಚುವೇಶನ್ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಮುಂದೆ ಬರುವಂಥದ್ದು ನಮಗೂ ಗೊತ್ತಿಲ್ಲ. ಅಂತಹ ಅಪರೂಪದ ಸಂದರ್ಭಗಳನ್ನು ನಾವು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಆ ರಿಸ್ಕ್ ಫ್ಯಾಕ್ಟರ್ ಯಾವತ್ತೂ ಇದ್ದೇ ಇದೆ. ಆದರೆ ನಾನೀಗ ಹೇಳಿದಾಗೆ ಈ ಅಂಕಿ ಅಂಶಗಳು ಯಾವ ತನಕ ಏರುಗತಿಯಲ್ಲಿವೆಯೋ ಅಲ್ಲಿಯ ತನಕ ಯಾವುದೇ ರೀತಿಯ ಆತಂಕದ ಅಗತ್ಯ ಇಲ್ಲ. ಆಮೇಲೆ ಅವರ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಸಾಮಾನ್ಯವಾಗಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಎಲ್ಲ ಕೂಡ ಕಾರ್ಪೊರೇಟ್ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳೇ ಅದನ್ನು ನಿರ್ವಹಿಸುವ ಕಾರಣ ನಾವು ನಮ್ಮ ಹಣವನ್ನು ಸೇಫಾಗಿ ಹಾಕುವಂಥ ಒಂದು ಅವಕಾಶ ಇದ್ದೇ ಇದೆ. ಸೊ ಈ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಗಳು ಕಾರ್ಯಾರಂಭ ಮಾಡಿ ಹಲವು ದಶಕಗಳು ಆಗಿವೆ. ಭಾರತದ ಬಂಡವಾಳ ಮಾರುಕಟ್ಟೆ ಜಗತ್ತಿನ ಬಹಳ ಪ್ರಬುದ್ಧವಾದ ಮಾರುಕಟ್ಟೆಗಳಲ್ಲಿ ಭಾರತದ್ದು ಒಂದು ಅಂತ ತಜ್ಞರು ಹೇಳ್ತಾರೆ. ಹೀಗಿದ್ದರೂ ಕೂಡ ನೀವು ಹೇಳಿದಂಗೆ 2014ರಲ್ಲಿ ಸೆಬಿಯಿಂದ ಮೊದಲನೇ ಬಾರಿಗೆ ರೀಟಿಗೆ ಸಂಬಂಧಪಟ್ಟಂಗೆ ಕಾನೂನುಗಳೆಲ್ಲ ರೂಪಿತಗೊಂಡವು. 2019ನೇ ಇಸ್ವಿಯಲ್ಲಿ ಭಾರತದಲ್ಲಿ ಮೊದಲ ರೀಟು ಶೇರ್ ಮಾರುಕಟ್ಟೆಯಲ್ಲಿ ಲಿಸ್ಟೆಡ್ ಆಯಿತು ಅಂತ ಹೇಳಿದ್ರಿ. ಬಹುಶಃ ತಡವಾಯಿತು ಅಂತ ಅನಿಸುತ್ತೆ. ಜಗತ್ತಿನ ಬೇರೆ ದೇಶಗಳಲ್ಲಿ ಎಷ್ಟು ಬೇಗ ಬಂತು, ಭಾರತದಲ್ಲಿ ಇದು ತಡವಾಯ್ತಾ? ತಡವಾಗಿದ್ದಿದ್ರೆ ಇದಕ್ಕೆ ಕಾರಣ ಏನು? ಈ ವಿಷಯದ ಹಿಂದೆ ಇರುವಂಥ ಒಂದಷ್ಟು ಮಾಹಿತಿಯನ್ನು ನಾವು ಬೇರೆ ದೇಶದ ಇದೇ ರೀಟ್ಸ್ಗಳ ಬಗ್ಗೆ ನೋಡೋದಾದರೆ, ಅಮೆರಿಕದಲ್ಲಿ 1960ರಲ್ಲಿ ಈ ರೀಟ್ಸ್ ಆರಂಭ ಆಯಿತು. ಅಂದರೆ ಇವತ್ತಿಂದ 66 ವರ್ಷ ಹಿಂದೆ ಅವರ ರೀಟ್ಸ್ ಹಿಸ್ಟ್ರಿ ಇದೆ. ನಮ್ಮಲ್ಲಿ ಬರೇ 10-12 ವರ್ಷದ ಹಿಸ್ಟ್ರಿ ಇದೆ. ಅದರಲ್ಲೂ ಲಿಸ್ಟಿಂಗ್ ಆಗಿರೋದು ಈಗ ಸದ್ಯ 7 ವರ್ಷ ಹಿಂದೆ. ಸೊ ನಾವು ಎಷ್ಟು ಹಿಂದೆ ಇದ್ದೀವಿ, ಅಥವಾ ಈ ಪರ್ಟಿಕ್ಯುಲರ್ ಆದಂಥ ಒಂದು ಸೆಗ್ಮೆಂಟ್ ಇನ್ನೂ ಕೂಡ ಒಂದು ಆದ್ಯದ ಹಂತದಲ್ಲೇ ಇದೆ ಅಂತ ಹೇಳ್ಬೋದು. ಇವತ್ತು ಈ ಲಿಸ್ಟ್ ಆಗಿರುವಂಥ ಕಂಪನಿಗಳ ಬಂಡವಾಳದ ಒಟ್ಟು ಮೊತ್ತವನ್ನು ಇವತ್ತು ನಾವು ನೋಡೋದಾದರೆ, ಅಂದರೆ ಮಾರ್ಕೆಟ್ ಕ್ಯಾಪ್ ಹೆಚ್ಚು ಕಮ್ಮಿ 2 ಲಕ್ಷ 2.5 ಲಕ್ಷ ಕೋಟಿ ಇದೆ ಅಷ್ಟೇ. ಅದೇ ನಮ್ಮ ಟೋಟಲ್ ಮಾರ್ಕೆಟ್ ಕ್ಯಾಪ್ ನೋಡಿದರೆ 460 ಲಕ್ಷ ಕೋಟಿಯಲ್ಲಿದೆ ಆಲ್ಮೋಸ್ಟ್. ಸೊ ಆ ವ್ಯಾಲ್ಯೂ ಪರ್ಸಂಟೇಜನ್ನು ನಾವು ನೋಡೋದಾದರೆ ಇಟ್ಸ್ ವೆರಿ ಮಿನಿಸ್ಕ್ಯೂಲ್. ಇನ್ನೂ ಕೂಡ ನಾವು ಹೋಗಬೇಕಾದದ್ದು ಸಾಕಷ್ಟು ಇದೆ ಅಂತ ಹೇಳಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದಂಥ ಅಂಶ ಅಂತಂದರೆ, ಸರ್ಕಾರದಿಂದ ರೆಗ್ಯುಲೇಟರಿ ರಿಫಾರ್ಮ್ಸ್ ಎಲ್ಲಿವರೆಗೆ ಆಗೋದಿಲ್ವೋ ಅಲ್ಲಿಯ ತನಕ ಇಂತಹ ಮಾರುಕಟ್ಟೆಯನ್ನು ಪೆನೆಟ್ರೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸರ್ಕಾರದ ಒಂದು ಡೈರೆಕ್ಷನ್ಸ್ ಅಥವಾ ಲೀಗಲ್ ಮ್ಯಾಟರ್ಗಳು ಇಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತವೆ. ಕಾನೂನು ಬಂದ ನಂತರ ಒಂದಿಷ್ಟು ವರ್ಷದ ನಂತರನೇ ಇದು ಬಂತು. 2014 ತುಂಬ ತಡವಾಗಿಯೇ ಅಂತ ಕಾಣುತ್ತೆ. ಆದರೆ ಇನ್ನೂ ಕೂಡ ಅವಕಾಶ ನಮ್ಮಲ್ಲಿ ಸಾಕಷ್ಟಿದೆ. ನೀವು ಅಮೆರಿಕದ ಮಾರುಕಟ್ಟೆಯನ್ನು ಇದೇ
ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ ಅಲ್ಲಿ ರಿಯಲ್ ಎಸ್ಟೇಟಲ್ಲಿ ಯಾವೆಲ್ಲ ಕಂಪನಿಗಳಿದೆಯೋ ಅದರ ಸುಮಾರು 90% ಕಂಪನಿಗಳು ಈ ರೀಟ್ಸ್ಗಳಲ್ಲಿ ತಮ್ಮ ವ್ಯವಹಾರವನ್ನು ಮಾಡ್ತದೆ. ಅಂದರೆ ಅವರ ಏನು ಬಿಲ್ಡಿಂಗ್ಗಳಿದೆ ಅದು ಹೆಚ್ಚಿನ ಪ್ರಮಾಣದ ಕಂಪನಿಗಳು ಅವರ ಆಸ್ತಿಗಳನ್ನು ರೀಟ್ಸ್ ಅಂಡರ್ ತೊಡಗಿಸಿಕೊಂಡು ಅದರಿಂದಾಗಿ ವ್ಯವಹಾರ ಮಾಡ್ತಾರೆ. ಆದರೆ ನಮ್ಮಲ್ಲಿ ಇವತ್ತು ಲಿಸ್ಟ್ ಆಗಿರುವಂತಹ ಕಂಪನಿಗಳನ್ನು ನೋಡಿದರೆ ಒಂದು 3,500-4,000 ಕಂಪನಿಗಳಿದೆ. ಅದರಲ್ಲಿ ಬೆರಳೆಣಿಕೆಯ ಕಂಪನಿಗಳಷ್ಟೇ ಅಥವಾ ರೀಟ್ಸ್ ಸಂಸ್ಥೆಗಳಷ್ಟೇ ಇಲ್ಲಿ ನಾವು ನೋಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ದೇಶದಲ್ಲಿ ಮುಂದೆ ಹೋಗುವಂಥದ್ದು ಇನ್ನೂ ಸಾಕಷ್ಟು ಇದೆ ಅಂತ ಕಾಣ್ತದೆ. ಆಮೇಲೆ ನಮ್ಮ ದೇಶದ 100ನೇ ಸ್ವಾತಂತ್ರ್ಯದ ಅವಧಿಯಲ್ಲಿ ಅದನ್ನು ಬಹುಶಃ ಸರ್ಕಾರವೇ ಒಂದು ಗುರಿಯಾಗಿ ಇಟ್ಕೊಂಡು ಮುಂದಿನ ಬಜೆಟ್ಗಳಲ್ಲಿ ಇದಕ್ಕೆ ಬೇಕಾದಂಥ ಹೆಚ್ಚಿನ ಇನ್ಸೆಂಟಿವೈಸೇಷನ್ ಪದ್ಧತಿಗಳನ್ನು ತಗೊಂಡು ಬಂದರೂ ಬರ್ಬೋದು. ಹಾಗಾಗಿ ಅಲ್ಲೂ ಕೂಡ ಅವಕಾಶಗಳು ಸಾಕಷ್ಟಿವೆ. ರೀಟ್ಗಳ ಮಾದರಿಯಲ್ಲೇ ಬೇರೆ ಯಾವುದಾದ್ರೂ ಈ ರೀತಿ ಒಂದು ನಿಶ್ಚಿತವಾದ ಆದಾಯವನ್ನು ಹುಟ್ಟಿಸ್ಕೊಡುವಂತಹ ಹೂಡಿಕೆ ಆಯ್ಕೆಗಳು ಬೇರೆ ಯಾವುದಾದ್ರೂ ಇದೆಯಾ ಭಾರತದಲ್ಲಿ ಈಗ ಆಲ್ರೆಡಿ ಲಭ್ಯ ಇರುವಂಥವು? ರೀಟ್ಸ್ಗಳ ರೀತಿಯಲ್ಲೇ ಇನ್ನೂ ಕೂಡ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಂತ ಹೇಳಿ ಇನ್ವೆಟ್ಸ್ ಅಂಥೇಳಿ ಹೇಳ್ತಾರೆ. ಅವು ನಿಜವಾಗಿ ಇದಕ್ಕಿಂತ ಸ್ವಲ್ಪ ಮೊದಲು ಭಾರತದಲ್ಲಿ ಬಂದಿದೆ. ಸೊ ಉದಾಹರಣೆಗೆ ನಮ್ಮ ಹೈವೇ ಇರ್ಬೋದು ಅಥವಾ ಪವರ್ ಟ್ರಾನ್ಸ್ಮಿಷನ್ ಲೈನ್ಗಳಿರ್ಬೋದು, ಯಾವುದೆಲ್ಲ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವೋ ಆ ಸಂಸ್ಥೆಗಳು ಇದೇ ಮಾಡೆಲ್ ಆಧಾರದಲ್ಲಿ ಹೂಡಿಕೆಗೆ ಅವಕಾಶ ಮಾಡಿಕೊಡ್ತವೆ. ಸೊ ಅಲ್ಲೂ ಕೂಡ ನಾವು ಹೂಡಿಕೆಗೆ ಅವಕಾಶ ನಮಗೆ ಇದೆ. ಇಲ್ಲಿ ನಾವು ಈ ರೀಟ್ಸ್ಗಳಲ್ಲಿ ನಾವು ಕಮರ್ಷಿಯಲ್ ಪ್ರಾಪರ್ಟಿಗಳನ್ನಷ್ಟೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ, ಅಥವಾ ಈ ಸಂಸ್ಥೆಗಳು SPV ಅವುಗಳನ್ನು ಮಾತ್ರ ಖರೀದಿ ಮಾಡಿ ಅವುಗಳ ಬಾಡಿಗೆಯಿಂದ ಆದಾಯ ಗಳಿಸಿ ಮತ್ತೆ ಯೂನಿಟ್ ಹೋಲ್ಡರ್ಗೆ ಕೊಡ್ತಾರೆ. ಆದರೆ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ಗಳಲ್ಲಿ ಬಂದಂತಹ ಹಣ, ಹೂಡಿಕೆದಾರರಿಂದ ಬಂದಂತಹ ಹಣಗಳನ್ನು ರೋಡ್ ಅಥವಾ ಪವರ್ ಟ್ರಾನ್ಸ್ಮಿಷನ್ ಪಬ್ಲಿಕ್ಲಿ ಯಾವುದೆಲ್ಲ ಯುಟಿಲಿಟಿ ಇದೆಯೋ ಅವುಗಳಿಗೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕೊಡ್ತಾರೆ. ಅಂಥ ಸಂಸ್ಥೆಗಳಿಂದ ಏನು ಆದಾಯ ಬರ್ತದೋ, ಅಂದರೆ ಈ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳ ಆದಾಯಗಳನ್ನು ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಈ ಟ್ರಸ್ಟ್ಗಳನ್ನು ಇದೇ ರೀತಿ ಫಾರ್ಮ್ ಮಾಡಿ ಅವರಿಗೆ ಆದಾಯ ಸಂಗ್ರಹ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಎರಡೂ ಕೂಡ ಮಾಡೆಲ್ ಒಂದೇ ರೀತಿ ನಡೀತದೆ. ಆದರೆ ಈ ಗವರ್ನಿಂಗ್ ಪ್ರಾಸೆಸ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸೆಬಿಯ ರೆಗ್ಯುಲೇಷನ್ಗಳು ಪ್ರತ್ಯೇಕವಾಗಿವೆ. ಆದರೆ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಡೆಯುವಂಥದ್ದು. ಸೊ ಹಾಗಾಗಿ ಅಲ್ಲೂ ಕೂಡ ಅವಕಾಶ ಇದೆ. ಇನ್ಫ್ರಾಸ್ಟ್ರಕ್ಚರ್ ಇವತ್ತಿನ ಸಂದರ್ಭದಲ್ಲಿ ಒಂದು ಬೂಮಿಂಗ್ ಸೆಕ್ಟರ್. ಮುಂದಿನ 20-30 ವರ್ಷ ಖಂಡಿತವಾಗಿ ಬೆಳವಣಿಗೆ, ಭಾರತದ 100ನೇ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ಸರ್ಕಾರದ ಉದ್ದೇಶ ಹೇಗಿದೆಯೋ ಅದೇ ರೀತಿ ನಮ್ಮ ಬೆಳವಣಿಗೆ ಕೂಡ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲೂ ಕೂಡ ನಮಗೆ ಒಳ್ಳೆಯ ಅವಕಾಶ ಇದೆ. ಸರ್, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು ನಿರ್ದಿಷ್ಟವಾಗಿ ಯಾವ ವರ್ಗದವರಿಗೆ ಸೂಕ್ತವಾದ ಹೂಡಿಕೆ ಆಯ್ಕೆಗಳು? ಯುವಕರಿಗೋ, ವಯಸ್ಸಾದವರಿಗೋ, ಮಧ್ಯಮ ವರ್ಗದವರಿಗೋ, ವೇತನದಾರರಿಗೋ, ವಣಿಕರಿಗೋ ಅಂದರೆ ವರ್ತಕರಿಗೋ, ಉದ್ಯಮಿಗಳಿಗೋ ಅಥವಾ ಗೃಹಿಣಿಯರಿಗೋ, ಯಾರಿಗೆ ಇದು ಹೆಚ್ಚು ಸೂಕ್ತವಾದಂತಹ ಹೂಡಿಕೆ ಆಯ್ಕೆ ಸರ್? ನಾವು ಆಗ ಹೇಳಿದಾಗೆ ಈ ರೀಟ್ಸ್ಗಳಲ್ಲಿ ಆದಾಯ ಯಾವತ್ತೂ ಕೂಡ ನಿರಂತರವಾಗಿ ಬರುವಂಥ ಒಂದು ಕ್ರಮವನ್ನು ನಾವು ವಹಿಸ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಆದಾಯ ನಿರಂತರವಾಗಿ ಬೇಕು ಅಂತ ಹೇಳುವಂತಹ ಒಂದು ಉದ್ದೇಶ ಹೊಂದಿದ್ದಾರೋ ಅವರು ಯಾರಾದರೂ ಕೂಡ ಅಲ್ಲಿ ಹೂಡಿಕೆ ಮಾಡ್ಬೋದು. ಇದನ್ನೇ ನಾವು ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಹೇಳಿದರೆ ಅವರು ಅದನ್ನು ಅಷ್ಟೊಂದು ಲೈಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅವರು ಹೈ ರಿಟರ್ನ್ ಹೈ ರಿಸ್ಕ್ ತಗೊಳ್ಳುವಂಥ ಒಂದು ಕೆಟಗರಿಯಲ್ಲಿ ಬರ್ತಾರೆ. ಹಾಗಾಗಿ ಅವರಿಗೆ ಸೂಕ್ತ ಅಲ್ಲ ಅಂತ ಹೇಳೋದಿಲ್ಲ, ಬಟ್ ಅದು ಒಂದು ಪ್ರಮಾಣ ಕಡಿಮೆ ಇರ್ಬೋದು. ಆ್ಯಸ್ ಎ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಎಲ್ಲರೂ ಕೂಡ ಮಾಡ್ಬೋದು, ಬಟ್ ನಾಟ್ ಆ್ಯಸ್ ಎ ಕಾರ್ಪೊರೇಟ್ ಅಥವಾ ಆ ಅವಕಾಶ ಅವರಿಗೆ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಹೇಳುವಂಥದ್ದು ಕಾಣಲಿಕ್ಕಿಲ್ಲ. ಆದರೆ ಒಂದು ಮಾಡರೇಟ್ ಇನ್ಕಮ್ ರೇಂಜ್ 10, 12, 15 ಒಳಗಡೆ ಬರುವಂಥ ಯಾವುದೇ ಕೆಟಗರಿಯಲ್ಲಾದರೂ ನನಗೆ ದಿನಾಲೂ ಮಾರ್ಕೆಟನ್ನು ಅನಲೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅದರ ಏರಿಳಿತಗಳನ್ನು ನನಗೆ ಟ್ರ್ಯಾಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ,
ಅಂಥೇಳಿ ಹೇಳುವವರಿಗೆ. ಅದೇ ರೀತಿ ನಮ್ಮ ಆದಾಯ ಅಥವಾ ಸಂಗ್ರಹಿಸಿದಂಥ ಹಣ ಬ್ಯಾಂಕ್ ಡೆಪಾಸಿಟ್ಗಳಲ್ಲಷ್ಟೇ ಇಟ್ಟು ಎಸ್ ಬಿ ಅಲ್ಲಿ ಇಟ್ಟರೆ ನಮಗೆ 4% ಮೇಲೆ ಬರೋದಿಲ್ಲ. ಎಫ್ ಡಿ ಅಲ್ಲಿ ಇಟ್ಟರೆ 6-7% ಅಧಿಕ ನಮಗೆ ಸಿಗೋದಿಲ್ಲ. ಈ ಎರಡು ಕ್ಯಾಟಗರಿಯ ಮಧ್ಯದಲ್ಲಿ ಯಾರಿಗೆ ಆದಾಯ ಗಳಿಸಬೇಕು, ಅದೇ ರೀತಿ ಸಮಯ ಇದೆ ಅಥವಾ ಅದೇ ರೀತಿ ಯಾವುದೇ ರಿಸ್ಕ್ ಜಾಸ್ತಿ ಅದನ್ನು ಅನಲೈಸ್ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳುವವರು ಇದರಲ್ಲಿ ಖಂಡಿತವಾಗಿ ಹೂಡಿಕೆ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಸೊ ಈ ಎಲ್ಲ ರೀತಿಯ ವರ್ಗದ ಜನರಿಗೂ ಕೂಡ ಇದು ಸಾಧ್ಯತೆ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಇದು ಯಾರಿಗೆ ಹೆಚ್ಚು ಸೂಕ್ತ ಅಂತ ಹೇಳುವಂಥದ್ದನ್ನು ನಾವು ನೋಡೋದಾದರೆ, ಒಂದು ಮಾಡರೇಟ್ ಇನ್ಕಮನ್ನು ಯಾರು ನಿರೀಕ್ಷೆ ಮಾಡ್ತಾರೋ ಅವರಿಗೆ ಅದು ಯಾವತ್ತೂ ಕೂಡ ಒಳ್ಳೆಯ ಹೆಚ್ಚು ಅಪಾಯವಿಲ್ಲದ ಮಾಡರೇಟ್ ಹೆಚ್ಚು ಅಪಾಯ ಇಲ್ಲದ ಮಾಡರೇಟ್ ಇನ್ಕಮ್. ವೀಕ್ಷಕರೇ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳ ಬಗ್ಗೆ 10 ಹಲವು ಸಂಗತಿಗಳನ್ನು ಶ್ರೀಯುತರಾದ ದೈತೋಟ ಅವರು ಇವತ್ತು ನಮಗೆ ವಿವರಿಸಿದ್ದಾರೆ. ಯಾರಿಗೆ ಯಾವ ಬಗೆಯ ವರಮಾನವನ್ನು ನಿರೀಕ್ಷೆ ಮಾಡುವವರಿಗೆ ಇದು ಹೆಚ್ಚು ಸೂಕ್ತ ಅನ್ನೋದನ್ನು ಕೂಡ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಸಮಯಕ್ಕಾಗಿ, ಅವರು ಇಲ್ಲಿಗೆ ಬಂದು ನಮಗೆ ಇಷ್ಟೆಲ್ಲ ಸಂಗತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಅವರಿಗೆ ವೀಕ್ಷಕರ ಪರವಾಗಿ ಕೃತಜ್ಞತೆಗಳು. ಧನ್ಯವಾದ. ಸೊ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪ್ರಜಾವಾಣಿಯ ಓದುಗರಿಗೆ ಈ ಮಾಧ್ಯಮದ ಮೂಲಕ ಅನೇಕ ವಿಚಾರಗಳನ್ನು, ರೀಟ್ಸ್ ಬಗ್ಗಿನ ಅನೇಕ ವಿಚಾರಗಳನ್ನು ತಿಳಿಸುವಂಥ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮಗೂ ಸಂಸ್ಥೆಯ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳು.